ವಾಸ್ತುವಿನ ಶಕ್ತಿ, ನಿಮ್ಮ ಇಡೀ ಮನೆಯ ವಾಸ್ತುಶಕ್ತಿ ಎಲ್ಲಿರೋದು ಗೊತ್ತಾ? ನಿಮ್ಮ ಮನೆಯ ಹೊಸ್ತಿಲಲ್ಲಿರುತ್ತೆ. ಹೊಸ್ತಿಲಿಲ್ಲ ಅಂದ್ರೆ ಅರ್ಥ ಏನು? ಆ ಮನೆಯಲ್ಲಿ ಏನೂ ಇಲ್ಲ ಅಂತ. ಅದು ರಿಕ್ತವಾಗಿರ್ತಕ್ಕಂತಹ, ಖಾಲಿಯಾಗಿರ್ತಕ್ಕಂತಹ, ಎಂಟಿ ಆಗಿರ್ತಕ್ಕಂತಹ ಮನೆ ಅಂತ. ಅದರಲ್ಲಿ ಏನೂ ಇಲ್ಲ, ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಈಗ ನೀವು ಏನು ಆಚರಣೆ ಮಾಡ್ತೀರೋ ಅದು ತುಂಬಿಕೊಳ್ಳುತ್ತೆ. ನೀವು ಸೇವಿಸಲಿಕ್ಕೆ ಆಗತಕ್ಕಂತಹ ತೈಲದ ದೀಪವನ್ನೇ ದೇವರಿಗಿಡಬೇಕು. ಮನೆಯಲ್ಲಿ ಕಸ ಗುಡಿಸ್ತಾ ಇದ್ರೆ ಏನಾಯಿತು? ನಿಮ್ಮ ಮನೆ ತುಂಬ ಶನಿನ ಹರಡ್ಕೊಂಡ್ರಿ ಅಂತ. ಶನಿ ಅಂದರೆ ಏನು ಹೇಳಿತ್ತು? ಶನೇಶ್ವರ ದುಃಖ, ದುಃಖಂ ಶನೇಶ್ವರ. ದುಃಖ ಅಂತಕ್ಕಂಥದ್ದೇ ಇರುತ್ತೆ ನಿಮ್ಮ ಮನೆಯ ತುಂಬ. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಆದಷ್ಟು ನೆಲದ ಮೇಲೆ ಕೂತು ಊಟವನ್ನು ಮಾಡುವುದು. ಬೇರೆ ದೇಶದವರು ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಹೇಳಿದಾಗ ನಾವು ಇದನ್ನು ಮಾಡ್ತೀವಿ. ಅಲ್ಲಿವರೆಗೂ ನಾವು ಮಾಡೋದಿಲ್ಲ, ಮೂಗು ಮುರಿತೀವಿ. ಯಾರು ನಮ್ಮ ತಂದೆ ತಾಯಿ ಹೇಳಿದ್ದಂತೂ ನಾವು ಕೇಳಬಾರದು. ಇದು ನಮ್ಮ ಒಂದು ಸಿದ್ಧಾಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಒಂದು ಸಿದ್ಧಾಂತ ಏನದು, ಅಪ್ಪ ಅಮ್ಮ ಅಜ್ಜಿ ತಾತ ಹೇಳಿದ್ದನ್ನು ಮೊದಲು ಮಾಡಬಾರ್ದು. ಪಾಶ್ಚಿಮಾತ್ಯರು ಏನು ಹೇಳಿದ್ರು ಅದನ್ನು ನಾವು ಮಾಡಬೇಕು. ಅವ್ರು ಸಂತೋಷಪಡಿಸೋ, ನಮ್ಮ ಹೆತ್ತವರು ಸಂತೋಷಪಡಿಸೋಕ್ಕಿಂತ ದೊಡ್ಡ ತಪಸ್ಸು ಏನಿದೆ ಭೂಮಂಡಲದಲ್ಲಿ? ಅದಕ್ಕೋಸ್ಕರನಾದರೂ ಮಾಡಿ. ಚಪ್ಪಲಿಯನ್ನು ಹಾಕಿಕೊಂಡು, ಶೂ ಹಾಕಿಕೊಂಡು ಊರೆಲ್ಲ ಸುತ್ತಾಡಿ ಬಂದು ಅದನ್ನು ಹಾಕ್ಕೊಂಡು ಊಟ ಮಾಡಿದರೆ ಇದು ಯಾವ ಥರದ ಮುಂದುವರೆದ ಒಂದು ಲಕ್ಷಣ ನಮ್ಮದು? ಏನೇನೋ ತಿಳ್ಕೊಂಬಂದಿರ್ತೀವಿ ಹೇಸಿಗೆ ಅಲ್ವಾ? ಅದನ್ನು ತಿನ್ನುವುದಕ್ಕೆ ಒಂದು ಗುದ್ಲಿ ಪಿಕಾಸಿಗಳು ಬೇರೆ ಇಟ್ಕೊಂಡು ತಿಂತಕ್ಕಂತಹ ಒಂದು ಪರಿಸ್ಥಿತಿ ಬಂದಿದೆ. ಬಾಳೆ ಎಲೆ ಬಂಗಾರಕ್ಕೆ ಸಮ, ಮುತ್ತುಗದ ಎಲೆ ಬೆಳ್ಳಿಗೆ ಸಮ ಅಂತ. ಮುತ್ತುಗದ ಹೆಸರಲ್ಲಿ ಇವಾಗ ತಾವರೆ ಎಲೆಗಳು ಬಂದಿದೆ. ಅದು ಕೂಡುದು, ಅದು ದರಿದ್ರವನ್ನು ಕೊಡುತ್ತೆ. ಸ್ವಲ್ಪ ತಿಳ್ಕೋಬೇಕು ವೀಕ್ಷಕರು. ಮೊಬೈಲು ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ಕಂಪ್ಯೂಟರ್ ಅಂದ್ರೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ನೀವು ನಿಮಗೆ ತಂದೆಗೆ ತಂದೆ ಅಲ್ಲ. ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಅಜ್ಜಿ ತಾತನಿಗೆ ನಾವು ಅಜ್ಜಿ ತಾತ ಅಲ್ಲ, ನಾವು ಮೊಮ್ಮಕ್ಕಳು. ಆದ್ದರಿಂದ ಅವರ ಸ್ಥಾನಕ್ಕೆ, ಅವರ ಒಂದು ವಯಸ್ಸಿಗೆ ಎರಡಕ್ಕೂ ನಾವು ಬೆಲೆಯನ್ನು ಕೊಟ್ಟು ಕನಿಷ್ಠ ಒಂದು ವಾರಕ್ಕೊಮ್ಮೆ ಆದರೂ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ಬಹಳ ಶ್ರೇಯಸ್ಸನ್ನು ಮಾಡುತ್ತೆ. ತಂದೆಗೆ ನಮಸ್ಕಾರ ಮಾಡಿದ್ರೆ ರವಿ ದೋಷ ಹೋಗುತ್ತಮ್ಮ, ಸೂರ್ಯ ದೋಷ ಹೋಗುತ್ತೆ, ಕಣ್ಣು ಸರಿ ಹೋಗುತ್ತೆ, ಹಾರ್ಟ್ ಸರಿ ಹೋಗುತ್ತೆ, ಕೆಲಸ ಸರಿ ಹೋಗುತ್ತೆ. ಚಂದ್ರ ತಾಯಿ ನಮಸ್ಕಾರ ಮಾಡಿದ್ರೆ ಮನೋರೋಗ ಹೋಗುತ್ತೆ, ಚರ್ಮರೋಗಗಳು ಹೋಗುತ್ತೆ, ರಕ್ತರೋಗ ಹೋಗುತ್ತೆ ಮತ್ತು ಕಾಂತಿ ಹೆಚ್ಚುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಾ ಇರೋದು ಸುಮ್ಮನೆ ಯಾವುದೋ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಯಾವುದೋ ನಮ್ಮ ಸನಾತನ ಧರ್ಮವನ್ನು. ಇದಕ್ಕೆ ವೈಜ್ಞಾನಿಕವಾದ ತಳಹದಿ ಇದೆ. ಅಜ್ಜಿ ತಾತನ ಗೌರವಿಸೋದರಿಂದ ಹಣಕಾಸಿನ ಸುವ್ಯವಸ್ಥೆ, ಒಳ್ಳೆಯ ಮಕ್ಕಳು ಹುಟ್ಟತಕ್ಕಂಥದ್ದು, ಮದುವೆ ಆಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಎಲ್ಲಿಂದ ಕಸ ಗುಡಿಸೋನಿಂದ ಹಿಡಿದು, ಸೆಕ್ಯೂರಿಟಿಯಿಂದ ಹಿಡಿದು, ಡ್ರೈವರಿಂದ ಹಿಡಿದು ಎಲ್ಲರನ್ನು ಅವರನ್ನು ಮನುಷ್ಯರಂತೆ ಮಾಡುವುದರಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ. ಹೆಣ್ಣು ಮಕ್ಕಳು ಮನೆ ಹೊಸ್ತಿಲನ್ನು ದಾಟಿ ಹೊರಗಡೆ ತಲೆ ಬಾಚ್ಕೋಬಾರ್ದು. ದೀಪ ಹಚ್ಚುವ ಸಮಯದಲ್ಲಿ ತಲೆ ಬಾಚಬಾರ್ದು. 10 ಜನ ಇರ್ತೀರ ಅಂತ ಇಟ್ಕೊಳ್ಳಿ ಮನೆಯಲ್ಲಿ, 4 ಜನ ಮನೆಯಿಂದ ಹೊರಟ ತಕ್ಷಣ ಸ್ನಾನಕ್ಕೆ ಹೋಗಬಾರ್ದು, ಒಬ್ಬರೂ ಕೂಡ ಹೋಗಬಾರ್ದು. ಪೂರ್ತಿ ಕತ್ತಲೆಯ ಕೋಣೆಯಲ್ಲಿ ಮಲಗಬಾರ್ದು. ಹಣಕಾಸು ಶ್ರೀಮಂತಿಗೆ ಅವರಿಗೆ ಸುಖವನ್ನು ಕೊಟ್ಟಿಲ್ಲ ಎಷ್ಟೋ ಜನರಿಗೆ. ಅವರಿಗೆ ಅಂದರೆ ಎಷ್ಟೋ ಜನಕ್ಕೆ ಕೊಟ್ಟಿಲ್ಲ. ನಾನೇ ದಿನ ಬೆಳಗಾದ್ರೆ ನೋಡ್ತಾ ಇದ್ದೀನಿ. ಬಡವನಿಗೆ 1 ತೊಂದರೆ ಇದ್ದರೆ ಅವ್ರಿಗೆ 100 ತೊಂದರೆ ಇದೆ. 100 ತೊಂದರೆ ಇವ್ರಿಗಿದ್ರೆ ಅವ್ರಿಗೆ 1000 ಇದೆ. 1000 ತೊಂದರೆ ಇದೆ, ಅವ್ರಿಗೆ 1,00,000 ತೊಂದರೆ. ಅವ್ರು ಲಕ್ಷಾಧಿಪತಿ, ಇವರು 1000ಅಧಿಪತಿ, 100ಅಧಿಪತಿ, ಇವನು 1 ರೂಪಾಯಿ ಅಧಿಪತಿ. ಮೇಕ್ ಯುವರ್ ಬೆಡ್ ಅಂತಂದ್ರೆ ಹೊದ್ಕೊಂಡಿರೋದನ್ನು ಮಡಚಿ ಪಕ್ಕಕ್ಕೆ ಇಟ್ಟು ನಿನ್ನ ಹಾಸಿಗೆಯನ್ನು ಸರಿ ಮಾಡು. ನಾವು ಅನಾದಿ ಕಾಲದಿಂದ ಇದೇ ತಾನೇ ಭಾರತೀಯರು ಮಾಡ್ತಾ ಬಂದಿದ್ದು. ಅಜ್ಜಿ ತಾತ ಮುತ್ತಾತ ಹಾಸಿಗೆ ಸರಿಯಾಗಿ ಮಡಚಿ ಪಕ್ಕಕ್ಕೆ ಇಡೋ. ಇದನ್ನೇ ಏನು ಪಾಶ್ಚಿಮಾತ್ಯರು ಮೇಕ್ ಯುವರ್ ಬೆಡ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ದೊಡ್ಡದಾ? ಸಾಹುಕಾರತನ, ನಿಜವಾಗಿರ್ತಕ್ಕಂತಹ ಶ್ರೀಮಂತಿಕೆ, ನಿಜವಾಗಿರ್ತಕ್ಕಂತಹ ಅಫ್ಲುಯೆನ್ಸಿ ಯಾವುದು ಅಂತಂದರೆ ಸುಖ, ಶಾಂತಿ, ಆರೋಗ್ಯ, ಇಷ್ಟೇ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ಜ್ಞಾನದ ಜ್ಯೋತಿಯಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರ ಸ್ಮರತರಗಾಮಿ ಸ್ವಭಕ್ತಾನ ಉದ್ಧರ್ತಾ ಭವಸಂಕಟ. ಶ್ರೀ ಗುರುಭ್ಯೋ ನಮಃ. ಶುಭೋದಯ. ಒಂದು ಮನೆ ಅಂತ ಅಂದ ಮೇಲೆ ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ. ಮನೆ ಚಿಕ್ಕದೋ ದೊಡ್ಡದೋ, ಆದರೆ ಮನೆಯಲ್ಲಿ ಒಂದಷ್ಟು ನೀತಿ ನಿಯಮಗಳಿರುತ್ತಪ್ಪ. ಈ ಬೆಳಗ್ಗೆ ಬೇಗ ಏಳಬೇಕು ಅನ್ನೋಂಥದ್ದು, ಸಂಜೆ ಹೊತ್ತಲ್ಲಿ ಮಲಗಬಾರ್ದು ಅನ್ನೋಂಥದ್ದು, ಬಹಳಷ್ಟು ವಿಷಯಗಳಿದೆ. ಈ ರೀತಿ ಅಂದರೆ ಮನೆಯಲ್ಲಿ ಯಾವ ಕೆಲಸಗಳು ನಮಗೆ ಒಳ್ಳೆಯದನ್ನು ತರುತ್ತೆ, ಯಾವ ಕೆಲಸಗಳು ದಾರಿದ್ರ್ಯವನ್ನು ತರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ನಂಬಿಕೆಗಳ ಬಗ್ಗೆ ಅಂದರೆ ಇವತ್ತು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಉಂಟು ಮಾಡುವಂತಹ ಬಹಳಷ್ಟು ಕೆಲಸಗಳು ಈಗೀಗ ಅರಿವಿಗೆ ಬರ್ತಾ ಇದೆ. ಆದರೆ ಮನೆಯ
ಮನೆಯಲ್ಲಿ ಯಾವ ಕೆಲಸಗಳು ದಾರಿದ್ರ್ಯವನ್ನು ತರುತ್ತೆ ಅಂತ ಹೇಳ್ತೀರಿ ಗುರುಜಿ? ನೋಡಿ, ನಾವೊಂದು ಮನೆ ಅಂತ ಹೇಳಿ ಮಾಡಿಕೊಂಡಾಗ ಆ ಮನೆ ಅಂತಕ್ಕಂಥದ್ದು ಏನು ಅಂತಂದರೆ ನಮಗೆ ಆಶ್ರಯವನ್ನು ಕೊಡ್ತಕ್ಕಂತಹ ಒಂದು ತಾಣ. ಭೌತಿಕ ಮಟ್ಟದಲ್ಲಿ ನೋಡಿದಾಗ ಹೊರಗಿನ ಉಷ್ಣ, ಶೀತ ಮತ್ತು ಥಂಡಿಯಿಂದ ಮತ್ತು ಗಾಳಿ, ಬೆಳಕು, ಮಳೆ ಇತ್ಯಾದಿಗಳಿಂದ ನಮಗೆ ಅದು ಕವಚೋಪಾದಿಯಲ್ಲಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಅಷ್ಟೇ ಅದರ ಕೆಲಸ ಅಂತಕ್ಕಂಥದ್ದು ಮೊದಲನೆಯ ಒಂದು ಹಂತ, ಬೇಸಿಕ್ ಅದು. ಎರಡನೇದೇನು ಅಂತಂದರೆ ನಮ್ಮ ಮರ್ಯಾದೆಯನ್ನು ಕಾಪಾಡತಕ್ಕಂತಹ ಒಂದು ಸ್ಥಾನ, ಒಂದು ಸ್ಥಳ ಅದು. ನಾವಲ್ಲಿ ಊಟ ಮಾಡಬೇಕು, ನಾವು ಸ್ನಾನ ಮಾಡಬೇಕು, ಬಹಿರ್ದೇಶಕ್ಕೆ ಹೋಗಬೇಕು, ಉಡುಗೆಗಳನ್ನು ಬದಲು ಮಾಡಬೇಕು, ನಾನಾ ಇದೆ ಗೃಹಸ್ಥರಲ್ಲಿ, ನಾನಾವಾಗಿದೆ ಮನುಷ್ಯನ ಜೀವನದಲ್ಲಿ. ಈ ಎಲ್ಲವನ್ನು ಗೋಪ್ಯವಾಗಿ ಮಾಡಿಕೊಳ್ತಕ್ಕಂಥದ್ದು. ನಮ್ಮ ಹಣಕಾಸನ್ನು ಇಡಬೇಕು, ನಾವು ಬಂಗಾರವನ್ನು ಇಡಬೇಕು. ಮನೆ ಮುಂದುಗಡೆ ತಂದು ಕಾಂಪೌಂಡ್ ಮೇಲೆ ಇಡೋಕ್ಕಾಗುತ್ತೆ? ಎಲ್ಲ ನಮಗೆ ಬಿಚ್ಚಿಬಿಟ್ಟಿಂಗ್ ಸರೌಂಡಿಂಗ್ ಹಾಕೋದ್ರೆ ಬೆಳಕರಿಯೋದ್ರಲ್ಲಿ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆ ರೀತಿಯಾಗಿ ಎಷ್ಟೋ ಸಂಚಯವನ್ನು ಮಾಡುವುದು. ಸಂಚಯ ಅಂದರೆ ಗುಡ್ಡೆ ಹಾಕ್ಕೊಳ್ಳೋದು, ಕೂಡಿಟ್ಕೊಳ್ತಕ್ಕಂಥದ್ದು. ಅಂತಹ ಒಂದು ಸಂಚಯದ ಒಂದು ಆಗರ ಮನೆ. ಅದಕ್ಕೆ ಗೃಹ ಅಂತ ಹೆಸರು. ಅಲ್ಲಿ ಯಾರು ಗೃಹಸ್ಥ ಅಂತ ಅದಕ್ಕೆ ಇರ್ತಾನ ಅವನನ್ನು ಗೃಹಸ್ಥ ಅಂತ ಕರೀತಾರೆ. ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ 4 ಆಶ್ರಮಗಳಿವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಈ 4 ಆಶ್ರಮಗಳು ನಡೀತಕ್ಕಂಥದ್ದು ಒಬ್ಬ ಗೃಹಸ್ಥನಿಂದ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಮನೆಗಳಲ್ಲೆಲ್ಲ ವಾರಕ್ಕೆ ಬರೋದು ಅಂತ ಇತ್ತು. ಓದ್ತಕ್ಕಂಥ ಹುಡುಗರು ಯಾವುದೋ ಊರವ್ರು ಬಂದು ನಮ್ಮೂರಲ್ಲಿದ್ದಾಗ ಅವ್ರ ಊಟೋಪಚಾರಗಳೆಲ್ಲ ನಮ್ಮ ಮನೇಲಿ ಆಗೋದು. ವಾರಕ್ಕೆ ಹೋಗೋದು, ಈಗ ವಾರಕ್ಕೆ ಹೋಗೋದು ಅಂತ ಏನು ಪದವೇ ಹೊರಟೋಯ್ತು. ಈಗ ಭಾಳ ಕಷ್ಟದ ಕಾಲ ಆಗ. ಎರಡನೆಯದ್ದು ಸನ್ಯಾಸಿಗಳು, ಆಶ್ರಮಗಳು. ದೊಡ್ಡ ದೊಡ್ಡ ಮಠ ಇದ್ದಾಗ್ಯೂ ಕೂಡ ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಪರಮಹಂಸ ಸನ್ಯಾಸದ ದಶನಾಮಿ ಸಂಪ್ರದಾಯದಲ್ಲಿ, ನಾನು ಹೆಸರು ಹೇಳಬಾರ್ದು ಮಠಗಳದ್ದು, ದೊಡ್ಡ ದೊಡ್ಡ ಮಠಗಳು, ಹಣಕಾಸಿನ ವಿಚಾರದಲ್ಲೂ ಬಹಳ ಉಚ್ಚರಾಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಮಠಗಳಲ್ಲೂ ಕೂಡ ನಿಜವಾದ ಯತಿಗಳು ಅಲ್ಲಿರ್ತಾರೆ. ಅವರೇನು ಭೋಗವನ್ನು ಅನುಭವಿಸ್ತಿಲ್ಲ. ಅದನ್ನು ನಾನು ಗರ್ವದಿಂದ ಹೇಳ್ಕೊತೀನಿ. ಅವ್ರ ಭೋಗವನ್ನು ಅನುಭವಿಸ್ತಾ ಇಲ್ಲ. ಹೊರಗಡೆ ನೋಡ್ಲಿಕ್ಕೆ ಭವ್ಯತೆ ಇದೆ, ಬಟ್ ಅವರು ಒಳಗೆ ಅವರಿರ್ತಕ್ಕಂಥ ನಿವಾಸವೂ ಭವ್ಯವಾಗಿದೆ. ಒಳಗಡೆ ಹೋಗಿ ಅವ್ರ ಯತಿಗಳು ಹೇಗಿರ್ತಾರೆ ಅಂತ ನೋಡಿದವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನು ಫಸ್ಟ್ ಹ್ಯಾಂಡ್ ನಾನೇ ನೋಡಿರ್ತಕ್ಕಂಥವನು 3-4 ಕಡೆ. ಅದರಿಂದ ಹೇಳ್ತಾ ಅವರು ಭೋಗವನ್ನು ಅನುಭವಿಸ್ತಾ ಇಲ್ಲ. ಇದು ಎಚ್ಚರಿಕೆಯನ್ನು ಹೇಳ್ತಾ ಮುಂದುವರಿಸ್ತೀನಿ. ಅವರು ಊಟ ಮಾಡುವುದಕ್ಕೆ ದಿನಕ್ಕೆ ಒಮ್ಮೆ ಊಟ ಮಾಡ್ತಾರೆ. ಅದಕ್ಕೆ ಭಿಕ್ಷೆ ಅಂತ ಹೆಸರು. ಅವ್ರು ಊಟ ಅಂತ ಕರೆಯೋದಿಲ್ಲ. ಶಿಷ್ಯನಾದವನು ಬಂದು ಅದು ಭಿಕ್ಷೆ ಕೊಡಬೇಕು, ಭಿಕ್ಷೆ ಹಾಕಬೇಕಲ್ಲ ಅವರಿಗೆ. ಆವಾಗ ಅವರು ಆಹಾರ ಸ್ವೀಕರಣೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅಂತಹ ಭಿಕ್ಷೆಯನ್ನು ಯಾರಿಗೆ ಸನ್ಯಾಸಿಗಳಿಗೆ ಕೊಡ್ತಕ್ಕಂಥವನು ಗೃಹಸ್ಥಾನೆ. ಬ್ರಹ್ಮಚರ್ಯನ್ನು ಓದಿಸ್ತಕ್ಕಂಥವನು ಗೃಹಸ್ಥಾನೆ. ಸುಮಾರು ಜನರಿಗೆಲ್ಲ ಓದಿಸ್ತಿದ್ರು ಹಿಂದೆ. ಸುಮಾರು ಜನ ಚೆಂದಾಯಿತು ಓದಿಸ್ತಕ್ಕಂಥ ಮಹನೀಯರಿದ್ದಾರೆ. ಅದರಲ್ಲಿ ನಮ್ಮ ತೀರ್ಥರೂಪರು ಕೂಡ ಒಬ್ಬರು. ಸುಮಾರು ಜನರನ್ನು ಓದಿಸಿ ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಅವರು ಕಾಲವಾಗಿ ಹೋದರು, ಒಂದಿಬ್ಬರು. ಇನ್ನು ವಾನಪ್ರಸ್ಥ ಅಂದರೆ ಕಾಡಲ್ಲಿ ಹೋಗಿದ್ದುಕೊಂಡು ಅವರು ಯಾವ ಆಧ್ಯಾತ್ಮ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿತ್ತು, ಈಗಿಲ್ಲ. ಅವರಿಗೂ ಊಟೋಪಚಾರವನ್ನು ನೋಡ್ಕೊಳ್ತಾ ಇದ್ದಿದ್ದು ಯಾರು? ಗೃಹಸ್ಥರು. ಯಾರು ನೋಡ್ತಿದ್ರೆ ಇಲ್ಲಿ ಯಾರೋ ಇದ್ದಾರೆ, 2-3 ಜನ ವೃದ್ಧ ದಂಪತಿಗಳು. ಪಾಪ ಅವರು ಯಾವುದೋ ಒಂದು ಉಪನಿಷತ್ತಿನ ಅಧ್ಯಯನವನ್ನು ಮಾಡ್ತಾಯಿದ್ದಾರೆ ಕಣಯ್ಯ, ಹೋಗಯ್ಯ ನೀನು ಹೋಗ್ಬಿಟ್ಟು ಒಂದು 15 ದಿನಕ್ಕಾಗುವಷ್ಟು ದವಸಾದಾನ ಇಟ್ಟು ಬಂದುಬಿಡು ಅಂದ್ಬಿಟ್ಟು ಅನಾಮಧೇಯವಾಗಿ ಬಂದು ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ತಿದ್ರು. ಇಷ್ಟನ್ನು ಮಾಡ್ತಾ ಇರ್ತಕ್ಕಂಥವ್ರು ಹಿಂದೆ, ಈಗಲೂ ಸುಮಾರು ಜನ ಮಾಡ್ತಾ ಇದ್ದಾರೆ ಮಹನೀಯರು. ಇವರಿಗೆ ಗೃಹಸ್ಥರು ಅಂತ ನಿಜವಾದ ಹೆಸರು. ಅದರ ಅರ್ಥ ಏನು? ಈ ಸಮಾಜದ ತಳಹದಿ ಇವರ ಮೇಲೆ ನಿಂತಿದೆ. ಅಸ್ಥಿಭಾರ ಇಡೀ ಸಮಾಜಕ್ಕೆ ಯಾರು ಅಂದರೆ ಗೃಹಸ್ಥರು, ಇನ್ಯಾರೂ ಅಲ್ಲ. ಇದು ಶಾಸ್ತ್ರವೇ ಒಪ್ಪುತ್ತೆ. ಬಹಳ ದೊಡ್ಡ ಆಶ್ರಮ ಗೃಹಸ್ಥಾಶ್ರಮ. ಇದಕ್ಕೆ ಹಾಗಾದರೆ ಬೇರೆಯವರೆಲ್ಲ ಅವರೇನು ಕೆಲಸಕ್ಕೆ ಬರೆದವರೇ? ಇಲ್ಲ. ಇದನ್ನು ಬಹಳ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿರ್ತವ್ರು ಯಾರು ಅಂತಂದರೆ ಜಗದ್ಗುರು ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ. 8 ಜನ ಹೆಂಡತಿಯರು ಆತನಿಗೆ. 8 ಅಷ್ಟಪಟ್ಟ ಮಹಿಷಿ ಅಂತ ಅವನ ಹೆಸರು. 8 ಜನ ಪಟ್ಟದ ರಾಣಿ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಮಹಾಯೋಗೀಶ್ವರೇಶ್ವರ ಭಗವದ್ಗೀತೆಯನ್ನು ಕೊಟ್ಟಂತಹ ಮಹಾತ್ಮ ನಮಗಾತ. ಅಂದರೆ ಸಂಸಾರಿ ಆಗಿದ್ದುಕೊಂಡು ನೀನು ಯೋಗಿ ಆಗಬಹುದು ಅಂತಕ್ಕಂಥದ್ದನ್ನು ತೋರಿಸ್ತಾ ಎಲ್ಲರನ್ನೂ ಸಾರೋದು, ಎಲ್ಲ ಥರದ್ದು ಮಾಡೋದು. ಅದೇ ರೀತಿಯಾಗಿ ಗೃಹಸ್ಥಾಶ್ರಮದ ಪ್ರಾಶಸ್ತ್ಯ ಬಹಳ ಇದೆ. ಇನ್ನು ಇಷ್ಟು ಜನರಿಗೂ ಇಷ್ಟು ಉಪಕಾರವನ್ನು ಮಾಡತಕ್ಕಂತಹ ಒಂದು ಸ್ಥಳ ಹೇಗಿರಬೇಕು ಅನ್ನೋದಕ್ಕೆ ಇಷ್ಟು ಮುನ್ನುಡಿ ಹೇಳಿದ್ದಾಯ್ತು ನಾನು. ಅದು ಒಂದು ದೇವಸ್ಥಾನದ ಉಪಾಧಿಯಲ್ಲಿ ಸಂರಕ್ಷಣೆ ಮಾಡಿಕೊಳ್ಳಬೇಕು ಆ ಮನೆಯನ್ನು. ಅದಕ್ಕೆ ಆದಂತಹ ಲಕ್ಷಣಗಳು, ಅದಕ್ಕೆ ಸಲ್ಲಕ್ಷಣ ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು, ಲಕ್ಷಣಗಳು ಇದೆ. ಆ ಮನೆಯಲ್ಲಿ ಇರ್ತಕ್ಕಂಥವರು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ತಕ್ಕಂಥದ್ದು ಎರಡನೆಯದು.
ಇದು ಆದರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರುತ್ತೆ. ಹಣಕಾಸು ಶ್ರೀಮಂತಿಕೆ ಹೇಳ್ತಿಲ್ಲ ನಾನು. ಹಣಕಾಸು ಶ್ರೀಮಂತಿಗೆ ಅವರಿಗೆ ಸುಖವನ್ನು ಕೊಟ್ಟಿಲ್ಲ ಎಷ್ಟೋ ಜನರಿಗೆ. ಅವರಿಗೆ ಅಂದರೆ ಎಷ್ಟೋ ಜನಕ್ಕೆ ಕೊಟ್ಟಿಲ್ಲ. ನಾನೇ ದಿನ ಬೆಳಗಾದರೂ ನೋಡ್ತಾ ಇದ್ದೀನಿ. ಅವರದೇ ಆದಂತಹ ತೊಂದರೆ ತಾಪತ್ರಯಗಳು ಅವರದೇ ಸಾವಿರ ಇದೆ. ಬಡವನಿಗೆ ಒಂದು ತೊಂದರೆ ಇದ್ದರೆ ಅವ್ರಿಗೆ 100 ತೊಂದರೆ ಇದೆ. 100 ತೊಂದರೆ ಇವ್ರಿಗಿದ್ರೆ ಅವ್ರಿಗೆ 1000 ಇದೆ. 1000 ತೊಂದರೆ ಇದೆ, ಅವ್ರಿಗೆ 1,00,000 ತೊಂದರೆ. ಅವ್ರು ಲಕ್ಷಾಧಿಪತಿ, ಇವರು 1000ಅಧಿಪತಿ, 100ಅಧಿಪತಿ, ಇವನು 1 ರೂಪಾಯಿ ಅಧಿಪತಿ. ಅದಕ್ಕೆ ಅನುಗುಣವಾಗಿ ಅದೇ ರೀತಿಯಾಗಿ ಸಾಗರೋಪಾದಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಮನೆಯಲ್ಲಿ ಮಾಡ್ತಕ್ಕಂತಹ ಚಿಕ್ಕ ಆಚರಣೆಗಳು ಮತ್ತು ಯಾವುದು ಮಾಡಬಾರ್ದು ಅದನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಆಗಿದೆ. ಮೊಟ್ಟ ಮೊದಲನೇದಾಗಿ ಏನು ಅಂತಂದರೆ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಶುಚಿತ್ವ ಅಂತಂದರೆ ಕಣ್ಣಿಗೆ ಕಾಣೋ ಥರ ಶುಚಿತ್ವ ಅಲ್ಲ. ಈ ಚೆನ್ನಾಗಿ ಸಾರಿಸಿ ಗುಡಿಸಿ ಮಾಡ್ತಕ್ಕಂಥದ್ದಲ್ಲ. ಇದಕ್ಕೆ ಮೀರಿರ್ತಕ್ಕಂತಹ ಕೆಲವು ಶುಚಿತ್ವಗಳು ಇದೆ. ಅದೇನು ಅಂತಂದರೆ ಮನೆಯ ಮುಂದೆ ಒಂದು ರಂಗೋಲೆ, ಸ್ಟಿಕ್ಕರ್ ಅಂಟಿಸೋದಲ್ಲ, ಸ್ಟಿಕ್ಕರ್ ಅಂಟಿಸುವುದು ಅಲ್ಲ. ನಾನು ಹಿಂದಿನ ದಿನ ಎಲ್ಲ ಹುಡ್ಕೋದ್ರೆ ನಾನು ಯೂಟ್ಯೂಬಲ್ಲಿ ಎಲ್ಲ ಸಿಗ್ಬೋದೇನೋ. ರಂಗೋಲೆ ಹಾಕೋದರ ಹಿಂದೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಅರ್ಥ ಇದೆ. ಇಂತಿಂತಹ ದಿವಸ ಇಂತಿಂತಹ ರಂಗೋಲೆಯನ್ನು ಬರಿಬೇಕು ಅಂತಲೂ ಇದೆ ಶಾಸ್ತ್ರದಲ್ಲಿ ನಿಯಮ. ಆ ಥರದ ರಂಗೋಲೆಗಳನ್ನು ಬರಿತಕ್ಕಂಥದ್ದರಿಂದ ಹಿಡಿದು ಆನಂತರದಲ್ಲಿ ಏನು ಅಂದರೆ ಮನೆಯ ತಲಬಾಗಿಲಿಗೆ ಆ ಮನೆಯ ಯಾರು ಗೃಹಸ್ಥ ಅಂತಂದ್ರೆ ಆಗಲೇ ಹೇಳಿದೆ, ನಗೃಹಂ ಗೃಹಮಿತ್ಯಾಹು ಗೃಹಿಣೀ ಗೃಹಮುಚ್ಯತೆ. ಆ ಮನೆಯ ಗೃಹಿಣಿ ಯಾರಿದ್ದಾಳೆ ಆಕೆ ಅದಕ್ಕೆ ಚಿಕ್ಕದ ರುದ್ರಾಭಿಷೇಕ ನೀವು ಕೂತ್ಕೊಂಡು ಲಕ್ಷಾಭಿಷೇಕ, ಲಕ್ಷ ಪೂಜೆ ಮಾಡು ಅಂತ ಯಾರೂ ಹೇಳ್ತಿಲ್ಲ. ಆ ಹೊಸ್ತಲಿಗೆ ಒಂದು ಚಿಕ್ಕ ಪೂಜೆ. ಇದು ಹೇಳಿದ ತಕ್ಷಣ ಇನ್ನೊಂದು ಬಂತು. ಕೆಲವು ಈಗಿನ ಮನೆಗಳು ಹೊಸ್ತಲೇ ಇಲ್ಲ. ಈಗಿನ ಮನೆಗೆ ಎಷ್ಟೋ ಮನೆಗಳಿಗೆ ಹೊಸ್ತಲೇ ಇಲ್ಲ. ನಮ್ಮಿನ್ನೊಂದು ಆಶ್ಚರ್ಯ ಆಗಬಹುದು. ನಾವು ವಾಸ್ತುವಿನ ವಿಚಾರವಾಗಿ ಮಾತಾಡಿದ್ವಿ ಅಲ್ವೇ ಹೋದ ಸಂಚಿಕೆಯಲ್ಲಿ ಅನಿಸುತ್ತೆ. ವಾಸ್ತುವಿನ ಶಕ್ತಿ, ನಿಮ್ಮ ಇಡೀ ಮನೆಯ ವಾಸ್ತುಶಕ್ತಿ ಎಲ್ಲಿರೋದು ಗೊತ್ತಾ? ನಿಮ್ಮ ಮನೆಯ ಹೊಸ್ತಿಲಲ್ಲಿರುತ್ತೆ. ಈಗ ಹೊಸ್ತಿಲಿಲ್ಲ ನಾನು ಹೇಳ್ತಾ ಇರೋದಲ್ಲ, ವಾಸ್ತುಶಾಸ್ತ್ರದಲ್ಲಿ ಇರೋದು ಹೇಳಿರೋದು ನಾನು. ಅದಕ್ಕೆ ಆಧಾರ ತೋರಿಸಬಲ್ಲೆ ನಾನು. ಹೊಸ್ತಿಲಿಲ್ಲ ಅಂದ್ರೆ ಅರ್ಥ ಏನು? ಆ ಮನೆಯಲ್ಲಿ ಏನೂ ಇಲ್ಲ ಅಂತ. ಅದು ರಿಕ್ತವಾಗಿರ್ತಕ್ಕಂತಹ, ಖಾಲಿಯಾಗಿರ್ತಕ್ಕಂತಹ, ಎಂಟಿ ಆಗಿರ್ತಕ್ಕಂತಹ ಮನೆ ಅಂತ. ಅದರಲ್ಲಿ ಏನೂ ಇಲ್ಲ, ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಈಗ ನೀವು ಏನು ಆಚರಣೆ ಮಾಡ್ತೀರೋ ಅದು ತುಂಬಿಕೊಳ್ಳುತ್ತಲ್ಲ. ಅಂತಹ ಒಂದು ಹೊಸ್ತಲನ್ನು ಮಾಡಿಸಿ ಸುಮಾರು ಜನ ಮಾಡಿಸ್ಕೊಂಡಿದ್ದಾರೆ. ನನ್ನ ಮಾತನ್ನು ಕೇಳಿ ನನ್ನ ಶಿಷ್ಯವರ್ಗದಲ್ಲಿ ನನ್ನ ಹತ್ರ ಬಂದಿರತಕ್ಕಂಥವ್ರಿಗೆ ನಾವೇ ಕೊಟ್ಟಿದ್ದೀವಿ. ಸುಮ್ಮನೆ ಹಿಂಗೆ ತಗಲಿಸ್ಕೊಳ್ಳೋದಲ್ಲ, ಅದಕ್ಕೊಂದು ವಿಧಿ ಇದೆ. ಆ ರೀತಿಯಾಗಿ ಮಾಡಿ ಅದಕ್ಕೆ ಒಂದು ಚಿಕ್ಕ ಪೂಜೆ. ಮನೆಯಲ್ಲಿ ಮನೆ ಮುಂದೆ ನಿಮಗೆ ಬೃಂದಾವನ, ತುಳಸಿಯನ್ನಿಟ್ಟು ಪೂಜೆ ಮಾಡ್ತಕ್ಕಂಥ ಏನಾದರೂ ಒಂದು ಪದ್ಧತಿ ಇದ್ದರೆ ಒಂದು ಚಿಕ್ಕ ತುಳಸಿ ಪೂಜೆ, ಇನ್ನೊಂದು ಸ್ವಲ್ಪ ನೀರು ಹಾಕೋದು, ಅರಿಶಿನ ಕುಂಕುಮ, ಒಂದು ಹೂವು, ಅಲ್ಲಿ ನೈವೇದ್ಯಕ್ಕೆ ಒಂದು ಹಣ್ಣು ಹಾಲೋ ಏನೋ ಒಂದು ಇಡ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಮನೆಯಲ್ಲಿ ದೇವರಿಗೆ ಒಂದು ಸ್ಥಳವನ್ನು ನೀವು ನಿಯಮಿಸಬೇಕು. ಚಿಕ್ಕದಾಗಿ, ನೀವೇನು 10x10 ಒಂದು ದೊಡ್ಡದಾಗಿ ಒಂದು ರೂಮ್ ಬಿಟ್ಟುಬಿಡಿ ದೇವರಿಗೆ ಅಂತ ಹೇಳ್ತಿಲ್ಲ ನಾವು. ಚಿಕ್ಕ ಮನೆ, ಎಂತಹ ಚಿಕ್ಕ ಮನೆ ಆಗಲಿ, 10x10 ಮನೇಲಿದ್ದೀರಾ ಅಂದರೆ ನೀವು ಒಂದಡಿ ಜಾಗ ದೇವರು ಕೊಡಲಿಕ್ಕೆ ಏನು ಕಷ್ಟ ಇಲ್ಲ. ಆ ದೇವರು ಆದಷ್ಟು ಭೂಸ್ಪರ್ಶವಾಗಿರ್ತಕ್ಕಂಥದ್ದು. ಮೇಲ್ಗಡೆ ಹಿಂಗೆ ಅಟ್ಟಣಿಗೆಯಲ್ಲಿ ಹಿಂಗೆ ದೇವ್ರನ್ನ ಇಡ್ತಕ್ಕಂಥದ್ದು ಅನಿವಾರ್ಯವಾದಾಗ ಇಡಿ. ಅದು ಇಲ್ಲದೆ ಇರೋದು ಇನ್ನೂ ತೊಂದರೆ ಆಗುತ್ತೆ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಏನೋ ಇರೋದು ಆಸೆ ಇಲ್ಲದೆ ಇರುವುದಕ್ಕಿಂತ ಆ ರೀತಿಯಾಗಿ ಅಲ್ಲಿ ದೇವರನ್ನು ಇಟ್ಟು ದಿನಾ ದೇವರ ಮುಂದೆ ತುಪ್ಪದ ದೀಪ ಆಗದೇ ಇದ್ದರೆ ಎಳ್ಳೆಣ್ಣೆಯ ದೀಪ ಇಲ್ಲಾಂದರೆ ಇಪ್ಪೆ ಎಣ್ಣೆ ಅಂತ ಒಂದು ಬರುತ್ತೆ. ಇಪ್ಪೆ ಎಣ್ಣೆ ಅಂತ, ಮಧುಕ ಪುಷ್ಪ ತೈಲ ಅಂತ ಸಂಸ್ಕೃತದಲ್ಲಿ ಹೆಸರು. ಆ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಕಲಬೆರಕೆ ಎಣ್ಣೆ ದೀಪವನ್ನು ದಯವಿಟ್ಟು ದೇವರಿಗೆ ಹಚ್ಚಬೇಡಿ. ನನಗೆ ಯಾರೂ ದುಡ್ಡು ಕೊಟ್ಟಿಲ್ಲ ಹಿಂಗೆ ಹೇಳಿ ಅಂತ. ನನ್ನದು ವಿರೋಧ, ಶಾಸ್ತ್ರದ ವಿರೋಧ ಇರೋದರಿಂದ ಹೇಳ್ತಾ ಇದ್ದೀನಿ. ನೀವು ಸೇವಿಸಲಿಕ್ಕೆ ಆಗತಕ್ಕಂತಹ ತೈಲದ ದೀಪವನ್ನೇ ದೇವರಿಗಿಡಬೇಕು. ನೀವು ದೇವರ ಸೊಡ್ರಿಗೆ ಹಿಂಗೆ ಎಣ್ಣೆ ಹಾಕಿದ ಮೇಲೆ ಅದರಲ್ಲಿ ಒಗ್ಗರಣೆ ಹಾಕಬೇಕು ನಿಮ್ಮ ಊಟಕ್ಕೆ. ಆ ಥರದಿದ್ದರೆ ಮಾತ್ರ ಅಂತಹ ತೈಲಗಳನ್ನು ಮಾತ್ರ ದೇವರ ಮುಂದೆ ದೀಪವನ್ನು ಪ್ರಜ್ವಲಿಸಬೇಕು. ನಿಮಗೆ ಬರೋ ಶ್ಲೋಕವನ್ನು ಹೇಳಬೇಕು. ಬರದೇ ಇದ್ದರೆ ಭಕ್ತಿಯಿಂದ ಕೈ ಮುಕ್ಕೊಂಡು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ದೇವ್ರಿಗೊಂದೆರಡು ಹೂ ಏರಿಸ್ತಕ್ಕಂಥದ್ದು. ಇದು ಕನಿಷ್ಠ ಮಟ್ಟದಲ್ಲಿ ಮಾಡಬೇಕು. ಇದೆಲ್ಲ ಮಾಡುವುದಕ್ಕಿಂತ ಮುಂಚಿತವಾಗಿ ಏನು ಅಂತಂದರೆ ಪ್ರತಿನಿತ್ಯವೂ ಮನೆಯನ್ನು ಎಲ್ಲ ಸ್ಥಳವನ್ನು ಒಂದನ್ನು ಬಿಡದೆ, ದೊಡ್ಡ ಮನೆಗಳಲ್ಲಿ ಕೆಲವು ಪದ್ಧತಿಗಳೇನಂದರೆ ಎಲ್ಲ ಕಡೆ ಗುಡಿಸೋದಿಲ್ಲ. ಮನೆ ಏನು ಗಲೀಜಾಗಿಲ್ವಲ್ಲ ಅಂತ ಹಿಂದಿನವರು ಆಡುಭಾಷೆಗಳವರು ಶನಿ ಕಸ ಅನ್ನೋರು. ಅದಕ್ಕೆ ಶನಿ ಕಸ ಅಂದರೆ ಏನು ಅಂತಂದರೆ ನಿಂತಿರೋದಕ್ಕೆ. ಶನಿಯ ಸ್ಥಳ ಯಾವುದು ಗೊತ್ತಾ ಜ್ಯೋತಿಷ್ಯದಲ್ಲಿ? ಕಸದ ಡಬ್ಬ.
ತೊಟ್ಟಿ ಅಂತೀವಲ್ಲ, ಕುಪ್ಪು ತೊಟ್ಟಿ ಅಂತ ಆಡಭಾಷೆಯಲ್ಲಿ ಹೇಳ್ತೀವಲ್ಲ, ಕಸದ ತೊಟ್ಟಿ ಶನಿ ಇರ್ತಕ್ಕಂತಹ ಸ್ಥಾನ. ಕಸ ಎಸೆಯುವ ಸ್ಥಾನದಲ್ಲಿ ಶನಿಯ ನಿವಾಸ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಮನೆಯಲ್ಲಿ ಕಸ ಗುಡಿಸ್ತಾ ಇದ್ರೆ ಏನಾಯಿತು, ನಿಮ್ಮ ಮನೆ ತುಂಬ ಶನಿನ ಹರಡ್ಕೊಂಡ್ರಿ ಅಂತ. ಶನಿ ಅಂದರೆ ಏನು ಹೇಳಿತ್ತು? ಶನೇಶ್ವರ ದುಃಖ, ದುಃಖಂ ಶನೇಶ್ವರ. ದುಃಖ ಅಂತಕ್ಕಂಥದ್ದೇ ಇರುತ್ತೆ ನಿಮ್ಮ ಮನೆಯ ತುಂಬ. ಅದನ್ನು ಗುಡಿಸ್ತಕ್ಕಂಥದ್ದು ಮತ್ತು ಸಾರಿಸ್ತಕ್ಕಂಥದ್ದು ಮಾಡಬೇಕು. ನೀರಿನಲ್ಲಿ, ಬರೀ ನೀರಲ್ಲಿ ಸಾರಿಸಿದ್ರೆ ಸಾಕು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸುಮಾರೆಲ್ಲ ಶುರುವಾಗಿದೆ. ಉಪ್ಪಿನ ನೀರಿನಿಂದ ಸಾರಿಸಿ, ಉಪ್ಪು ನೀರಿಂದ ಸಾರಿಸಿ ಮಾಡಿ, ನಮ್ಮದೇನು ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ಶಾಸ್ತ್ರದಲ್ಲೆಲ್ಲೂ ಇದು ಹೇಳಿಲ್ಲ. ಹಸುವಿನ ಗಂಜಳ ಹಾಕ್ಕೊಂಡು ಸಾರಿಸೋ ಪದ್ಧತಿ ಇತ್ತು ಹಿಂದಿನ ದಿನಗಳಲ್ಲಿ. ಅದು ಹೊರಗಡೆ ಹೋಗಿ ಕಾಡಿನಲ್ಲಿ ಮೇದು ಬಂದಂತಹ ಭಾರತೀಯ ತಳಿಯ ಹಸುವಿನ ಗಂಜಳ, ಗೋಮೂತ್ರ ಇದಲ್ಲ, ಇದೆಲ್ಲ ಜರ್ಸಿ ಹಸುವಿಂದಲ್ಲ. ಅದು ಹಸುವಿನ ರೂಪದಲ್ಲಿರ್ತಕ್ಕಂತಹ ಮತ್ತೊಂದು ಏನೋ ಅದು, ಅದರ ಮೂಲ ಬೇರೆ ಇದೆ. ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಂಟರ್ನೆಟ್ಟಲ್ಲಿ ಹೋಗಿ ನೋಡಿದ್ರೆ ಅಂತರ್ಜಾಲದಲ್ಲಿ ಸಿಗುತ್ತೆ ಅದಕ್ಕೆ ಉತ್ತರ. ಅಂತಹ ಹಸುವಿನ ಗಂಜಲವನ್ನು ಹಾಕಿಕೊಂಡು ಮನೆಯನ್ನು ಸಾರಿಸ್ತಕ್ಕಂಥದ್ದು. ಆನಂತರ ರಂಗೋಲಿಯ ಪ್ರಸಕ್ತಿ, ಆನಂತರ ತುಳಸಿ ಪೂಜೆ, ಆಮೇಲೆ ಹೊಸ್ತಲ ಪೂಜೆ, ಆಮೇಲೆ ದೇವರ ಒಂದು ಚಿಕ್ಕದಾಗಿ ಆರಾಧನೆ, ಒಂದು ಹೂವು, ಒಂದು ಹಣ್ಣು ನೈವೇದ್ಯ ಮಾಡಿ ಒಂದು ನಮಸ್ಕಾರ. ಯಾರಾದರೂ ಒಬ್ಬರು ಮನೆಯಲ್ಲಿ ಇದನ್ನು ನಿತ್ಯಂ ಪ್ರತಿ ಮಾಡ್ತಕ್ಕಂಥದ್ದನ್ನು ಅಳವಡಿಸಿಕೊಳ್ಳಬೇಕು. ಎರಡನೇದಾಗಿ ಏನು ಅಂತಂದರೆ, ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇದು ಬಹಳ ಅವಶ್ಯಕವಾಗಿ ಕಷ್ಟ ಆದರೂ ಪಾಲಿಸಲೇಬೇಕಾಗಿರ್ತಕ್ಕಂಥ. ಹಿಂದಿನ ಅವರು ಕೆಲಸ ಮಾಡ್ತಿರಲಿಲ್ಲ, ನಮ್ಮ ಹಿಂದಿನವರು ಅವರು ಕೆಲಸನೇ ಮಾಡ್ತಿದ್ದಿದ್ದು ಹೊಟ್ಟೆ ಹೊರಿಯೋಕೆ. ಅವರೇನು ಮನೆಯಲ್ಲೇ ಕೂತ್ಕೊಂಡು ಅಲ್ಲೇ ಹೊಡಿತಿರಲಿಲ್ಲ. ಇವಾಗ ನಾವು ಅಲ್ಲಿ ಹೋಗಬೇಕು, ಇಲ್ಲ ಯಾರನ್ನ ಇದನ್ನು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಗೊತ್ತಾ, ಅಯ್ಯೋ ಇಲ್ಲ ನಮ್ಮ ಮಗನಿಗೆ ಆಗೋದಿಲ್ಲ, ಅವ್ನು ಕೆಲಸಕ್ಕೆ ಹೋಗ್ತಾನೆ ಅಂತಲೇ ಹೇಳಿದೆಲ್ಲ ಕೆಲಸವೇ. ನಾವು ಮಾಡ್ತಿರೋದು ಕೆಲಸನೇ ಅಲ್ವೇ. ಸ್ತೋತ್ರ ಹೇಳೋಕ್ಕೆ ಟೈಮೇ ಆಗೋಲ್ಲ, ಊಟ ಮಾಡೋಕ್ಕಾಗುತ್ತಾ, ಆಮೇಲೆ ಅದೇನದು ಟಿ ವಿ ನೋಡಲಿಕ್ಕಾಗುತ್ತಾ, ವೃತ್ತಪತ್ರಿಕೆ ಓದೋಕ್ಕಾಗುತ್ತಾ, ಆಮೇಲೆ ಮೊಬೈಲ್ ನೋಡೋಕ್ಕಾಗುತ್ತಾ ಗಂಟೆಗಟ್ಟಲೆ, ಅದಕ್ಕೆಲ್ಲ ಟೈಮ್ ಇದೆ ನಮಗೆ. ಇದಕ್ಕಾಗಲ್ಲ ಅಂದರೆ ಒಪ್ಪೋದಿಲ್ಲ ಯಾರು. ಆದ್ದರಿಂದ ಮನೆಯವರೆಲ್ಲ ಕೂತು ಆದಷ್ಟು ನೆಲದ ಮೇಲೆ ಕೂತು ಊಟವನ್ನು ಮಾಡುವುದು ಆರೋಗ್ಯದ ದೃಷ್ಟಿಯಲ್ಲಿ ಈಗ ಶುರುವಾಗಿದೆ ಇದು. ಮತ್ತೆ ಬೇರೆ ದೇಶದವರು ಇದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಹೇಳಿದಾಗ ನಾವು ಇದನ್ನು ಮಾಡ್ತೀವಿ. ಅಲ್ಲಿವರೆಗೂ ನಾವು ಮಾಡೋದಿಲ್ಲ, ಮೂಗು ಮುರಿತೀವಿ. ಯಾರು ನಮ್ಮ ತಂದೆ ತಾಯಿ ಹೇಳಿದ್ದಂತೂ ನಾವು ಕೇಳಬಾರ್ದು. ಇದು ನಮ್ಮ ಒಂದು ಸಿದ್ಧಾಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಒಂದು ಸಿದ್ಧಾಂತ ಏನದು, ಅಪ್ಪ ಅಮ್ಮ ಅಜ್ಜಿ ತಾತ ಹೇಳಿದ್ದನ್ನು ಮೊದಲು ಮಾಡಬಾರ್ದು. ಪಾಶ್ಚಿಮಾತ್ಯರು ಏನು ಹೇಳಿದ್ರು ಅದನ್ನು ನಾವು ಮಾಡಬೇಕು. ಯಾಕೆಂದರೆ ಒಂದೇ ಕಾರಣ, ಬಿಳಿ ತೊಗಲು ಅಂತ. ಈ ಬುದ್ಧಿ ಯಾಕೆ ಬಂತೋ ನಮ್ಮ ಸಮಾಜಕ್ಕೆ ನನಗಂತೂ ಗೊತ್ತಿಲ್ಲ. ಈ ತಂದೆ ತಾಯಿ ಹೇಳಿದಂತಹ ಮೊದಲು ಮಾಡಿ. ಯಾಕಂದರೆ ನಿಮ್ಮ ತಂದೆ ತಾಯಿ, ಅದಕ್ಕೆ ಅಷ್ಟೇ ಸಿಂಪಲ್, ವೆರಿ ಸಿಂಪಲ್, ಏನೂ ಇಲ್ಲ. ತಂದೆ ತಾಯಿ ಯಾಕೆ ಕೇಳಬಾರ್ದು? ಅವ್ರು ಸಂತೋಷಪಡಿಸೋ, ನಮ್ಮ ಹೆತ್ತವರು ಸಂತೋಷಪಡಿಸೋಕ್ಕಿಂತ ದೊಡ್ಡ ತಪಸ್ಸು ಏನಿದೆ ಭೂಮಂಡಲದಲ್ಲಿ? ಅದಕ್ಕೋಸ್ಕರನಾದರೂ ಮಾಡಿ. ನೆಲದ ಮೇಲೆ ಕೂತು ಊಟವನ್ನು ಮಾಡುವುದರಿಂದ, ಕೈಯಿಂದ ಕಲಸಿ ಊಟ ಮಾಡುವುದರಿಂದ ಆರೋಗ್ಯದಲ್ಲಿ ಅದ್ಭುತವಾದ ವೃದ್ಧಿ ಬರುತ್ತೆ ಅಂತ ಈಗ ಗೊತ್ತಾಗಿದೆ. ಪಚನಕ್ರಿಯೆ ಸರಿ ಹೋಗುತ್ತಂತೆ, ಪಚನಕ್ರಿಯೆ. ಇನ್ನು ಒಂದು ನೀವು ಸ್ವಲ್ಪ ಯೋಚನೆ ಮಾಡಿ, ಬಹಳ ಮುಂದುವರೆದವರು, ಬಹಳ ಬುದ್ಧಿವಂತರು ಇದ್ದೀರಿ ನೀವು. ಚಪ್ಪಲಿಯನ್ನು ಹಾಕಿಕೊಂಡು, ಶೂ ಹಾಕಿಕೊಂಡು ಊರೆಲ್ಲ ಸುತ್ತಾಡಿ ಬಂದು ಅದನ್ನು ಹಾಕ್ಕೊಂಡು ಊಟ ಮಾಡಿದರೆ ಇದು ಯಾವ ಥರದ ಮುಂದುವರೆದ ಒಂದು ಲಕ್ಷಣ ನಮ್ಮದು? ಏನೇನೋ ತಿಳ್ಕೊಂಬಂದಿರ್ತೀವಿ ಹೇಸಿಗೆ ಅಲ್ವಾ? ಅದನ್ನು ತಿನ್ನುವುದಕ್ಕೆ ಒಂದು ಗುದ್ಲಿ ಪಿಕಾಸಿಗಳು ಬೇರೆ ಇಟ್ಕೊಂಡು ತಿಂತಕ್ಕಂತಹ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಅನ್ನಾಹಾರಗಳಿಗೆ ಅದು ಅವಶ್ಯಕತೆ ಇಲ್ಲ. ಆ ದೋಸೆಯನ್ನು ಅದನ್ನು ಇಟ್ಕೊಂಡು ಕುಯ್ಕೊಂಡು ತಿಂತಿರ್ತಾರೆ. ಅವರು ತಿಂತಕ್ಕಂತಹ ಪದಾರ್ಥಗಳೇ ಬೇರೆ, ಅದಕ್ಕೆ ಅದು ಬೇಕಾಗಬಹುದು. ಇದಕ್ಕೇನು ಬೇಕು? ಅನ್ನ ತಿನ್ನೋಕ್ಕೆ, ಚಿತ್ರಾನ್ನ ತಿನ್ನೋಕ್ಕೆ, ಮುದ್ದೆ ತಿನ್ನೋಕ್ಕೆ. ಮುದ್ದೆನ ಹೆಂಗೆ ತಿನ್ನೋದು? ಫೋರ್ಕು ನೈಫಲ್ಲಿ ಅಲ್ವಾ? ಇದೆಲ್ಲವನ್ನು ಬಿಟ್ಟು ನಮ್ಮತನವನ್ನು ಕಾದುಕೊಂಡು, ಅದಕ್ಕೆ ನಾನು ಹೇಳ್ತಾ ಇರೋದು ಸುಮ್ಮನೆ ಯಾವುದೋ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಯಾವುದೋ ನಮ್ಮ ಸನಾತನ ಧರ್ಮವನ್ನು. ಇದಕ್ಕೆ ವೈಜ್ಞಾನಿಕವಾದ ತಳಹದಿ ಇದೆ. ನೀವು ಏನು 5 ಬೆರಳಿದೆಯಲ್ಲ, ಇದು 5 ಬೆರಳುಗಳು 5 ಭೂತಗಳ ಪ್ರತೀಕ. ನಿಮಗೆ ಇದು ಪಂಚಭೂತಗಳನ್ನು ತೋರಿಸುತ್ತೆ. ಈ ಪಂಚಭೂತಗಳಿಂದನೇ ಅನ್ನ ಆಗಿರೋದು. ಅದನ್ನು ತಿನ್ನಬೇಕಾದ್ರೆ ಏನಾಗುತ್ತೆ ಅಂದರೆ, ಇದರಲ್ಲಿ ಕಲಿಸಿದಾಗ ಆ ಗುಣಕ್ಕೂ ಈ ಗುಣಕ್ಕೂ ಅನ್ವಯವಾಗುತ್ತೆ, ಸಮನ್ವಯವಾಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ, ನಿಮಗೆ ಕೈಯಿಂದ ಮುಟ್ಟಿದಾಗ ಅದರ ಒಂದು ಸ್ಪರ್ಶದ ಒಂದರಿಂದನೇ ನಿಮಗೆ ರುಚಿ ಹೆಚ್ಚುತ್ತೆ. ಇದು ಮೃದುವಾಗಿದೆ, ಇದು ಕಠಿಣವಾಗಿದೆ ಅಲ್ವಾ, ಇದು ಸ್ವಲ್ಪ ಯಾಕೋ ಇದು ಲೋಳೆ ಆಗಿದೆ ಅಂತಕ್ಕಂಥದ್ದು ಇಲ್ಲೇ ರುಚಿಯ ಒಂದು ಗ್ರಾಣ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆ ರೀತಿ ತಿಂತಕ್ಕಂಥದ್ದು, ನೆಲದ ಮೇಲೆ ಕೂತು ಊಟ ಮಾಡ್ತಕ್ಕಂಥದ್ದು. ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಮತ್ತು ಸ್ಟೀಲಿನ ಪಾತ್ರೆಯಲ್ಲಿ ಊಟವನ್ನು ಬಿಡ್ತಕ್ಕಂಥದ್ದು. ಸ್ಟೇನ್ಲೆಸ್ ಸ್ಟೀಲ್ ಕೂಡ್ತು, ಶಾಸ್ತ್ರದಲ್ಲಿ ಅದರ ಹೇಳಿಲ್ಲ. ಹಿಂದೆ ಗಂಗಳ ಅಂತ ಕರೆಯೋರು, ಗಂಗಾಳ ಅಥವಾ ಗಂಗಳ ಅಂತ. ಅದು ಕಂಚಿನ ತಟ್ಟೆ, ಅದು ಬಹಳ ಒಳ್ಳೆಯದು. ಆದರೆ ಮಂತ್ರ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬಾರ್ದು. ಇದೊಂದು ಎಚ್ಚರಿಕೆ.
ಎಲ್ಲರೂ ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬಹುದು. ಯಾರಾದರೂ ಮಂತ್ರ ಸಾಧಕರಿದ್ದರೆ ಅವರು ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬಾರ್ದು ಅಂತ ಹೇಳಿ ಬಹಳ ಸುಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಉಕ್ತಿ ಉಂಟು. ಎರಡನೆಯದ್ದು, ನೀವು ಕಲಾಯಿ ಹಾಕಿಸಿದ ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡಬಹುದು. ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿ ತಟ್ಟೆಯಲ್ಲಿ, ಇನ್ನೂ ಶಕ್ತಿ ಇದ್ದರೆ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಬಹುದು. ಇದು ಯಾವುದೂ ಇಲ್ಲದೆ ಇದ್ದಾಗ ಮಣ್ಣಿನ ತಟ್ಟೆ ಅದೇನು ಸೆರಾಮಿಕ್ಕಿಂದ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಊಟ ಮಾಡಬಹುದಾಗಿದೆ. ಅದು ಬಿಟ್ಟು ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥದ್ದು, ಸ್ಟೀಲ್ ಯಾರಿಗೆ ಕಾರಕ? ಶನಿಗೆ ಕಾರಕ. ಅದು ನೀವು ದುಃಖವನ್ನು ಕೋರಿಕೊಂಡ ಹಾಗೆ, ಅದು ಎಂತಹ ದುಃಖವನ್ನು ಕೊಡುತ್ತೋ ಅಂತಕ್ಕಂಥ ಅದು ಬಂದ ಮೇಲೆ ಗೊತ್ತಾಗ್ತಕ್ಕಂಥದ್ದಿಲ್ಲ. ಯಾಕಂದರೆ ಶನಿ ಕೊಡ್ತಕ್ಕಂಥದ್ದು, ನಾನಲ್ಲ. ಅದರಿಂದ ಅದು ಆತನಿಗೆ ಬಿಟ್ಟಿರ್ತಕ್ಕಂಥದ್ದಾಗಿದೆ. ಅದರಲ್ಲಿ ಬಿಡ್ತಕ್ಕಂಥದ್ದು. ಎಲೆಯಲ್ಲೇ ಹಿಂದೆ ಎಲ್ಲ ಊಟ ಮಾಡ್ತಿದ್ದಿತ್ತು. ಯಾಕೆ ಅಂತಂದರೆ ಬಾಳೆ ಎಲೆ ಬಂಗಾರಕ್ಕೆ ಸಮ, ಮುತ್ತುಗದ ಎಲೆ ಬೆಳ್ಳಿಗೆ ಸಮ ಅಂತ. ಇಸ್ತ್ರಿ ಎಲೆ ಅಂತಾರೆ ಮುತ್ತುಗದ ಎಲೆಗೆ. ಆ ರೀತಿಯಾದಂಥಲ್ಲಿ ಊಟ ಮಾಡುವುದರಿಂದ ಏನಾಗುತ್ತೆ ಅಂತಂದರೆ ಔಷಧೀಯ ಗುಣಗಳು ನಮ್ಮ ಹೊಟ್ಟೆಯನ್ನು ಸೇರುತ್ತೆ ಅಂತಕ್ಕಂಥದ್ದು ಪರಿಕಲ್ಪನೆ. ಬಿಸಿ ಬಿಸಿಯಾದ ಅನ್ನವನ್ನು ಹಾಕಿಕೊಂಡು ಊಟ ಮಾಡುವುದರಿಂದ. ಮುತ್ತುಗದ ಎಲೆಯಲ್ಲಿ, ಮುತ್ತುಗದ ಹೆಸರಲ್ಲಿ ಇವಾಗ ತಾವರೆ ಎಲೆಗಳು ಬಂದಿದೆ, ಅದು ಕೂಡುದು, ಅದು ದರಿದ್ರವನ್ನು ಕೊಡುತ್ತೆ. ಸ್ವಲ್ಪ ತಿಳ್ಕೋಬೇಕು ವೀಕ್ಷಕರು. ಈಗ ಎಲೆ ಸಿಗ್ತಾ ಇದೆಯಲ್ಲ, ಅದು ಕಮಲದ ಎಲೆ. ಆದರೆ ದಯವಿಟ್ಟು ಅದರಲ್ಲಿ ಊಟ ಮಾಡಬೇಡಿ. ಸಾಮಾನು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಅದರಲ್ಲಿ ಊಟ ಮಾಡಿದರೆ ಬಹಳ ದರಿದ್ರ ಬರುತ್ತೆ ಅಂತಲೇ ಬಹಳ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಉಕ್ತಿ ಇದೆ. ಇದ್ರ ಮೇಲೆ ನೀವು ಮಾಡೋದಾದರೆ ನಿಮ್ಮ ಆಯ್ಕೆ. ಮುತ್ತುಗದ ಎಲೆಯಲ್ಲಿ ಊಟ ಮಾಡಿದರೆ ನಮ್ಮ ಬುದ್ಧಿ ಚುರುಕಾಗುತ್ತಂತೆ, ಮೇಧಾಶಕ್ತಿ ಹೆಚ್ಚುತ್ತೆ. ಬಾಳೆ ಎಲೆಯಲ್ಲಿ ಊಟ ಮಾಡುವುದರಿಂದ ಯೌವನ ಪ್ರಾಪ್ತಿಯಾಗುತ್ತಂತೆ, ದೇಹದ ಕಸುವು ಹೆಚ್ಚುತ್ತೆ. ದೇಹದ ಮೇಲೆ ಬಾಳೆ ಎಲೆ ಪ್ರಭಾವವನ್ನು ಬೀರಿದರೆ ಮುತ್ತುಗದ ಎಲೆ ಏನು ಮಾಡುತ್ತೆ? ನಮ್ಮ ಮಸ್ತಿಷ್ಕದ ಮೇಲೆ ಹೆಚ್ಚಿನ ಧನಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದಾಗುತ್ತೆ. ದೇಹ ಸುಸ್ಪಷ್ಟವಾಯಿತು, ಸುದೃಢವಾಯಿತು ಅಂದರೆ ಏನು? ರೋಗಗಳು ದೂರ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಮನೆಯವರಲ್ಲೇ ಯಾಕೆ ಕೂತು ಊಟ ಮಾಡಬೇಕು? ಅದಕ್ಕೇನು ಸ್ವಾಮಿ ಸಂಬಂಧ ಅಂತಂದರೆ ನಿಮ್ಮಲ್ಲಿ ಮಾತುಕತೆ ಹೆಚ್ಚಿ ಮಾನಸಿಕವಾದಂತಹ ಸಂತೃಪ್ತಿ. ಊಟ ಮಾಡಬೇಕಾದ್ರೆ ನೀವು ಏನು ಯೋಚನೆಯನ್ನು ಮಾಡ್ತೀರೋ ಅದೇ ನಿಮಗೆ ದಕ್ಕುತ್ತೆ. ಅದಕ್ಕೆ ಅನ್ನರಸ ಅಂತ ಹೇಳ್ತಾರೆ. ಆ ಅನ್ನರಸ ಒಳಗೆ ಹೋಗ್ಬೇಕಾದ್ರೆ ರಸವಾಗಿ ಅದು ಪರಿವರ್ತನೆಗೊಳ್ಬೇಕಾ. ಆಯುರ್ವೇದ ಯಾರನ್ನ ಒಳ್ಳೆ ಹಿರಿಯ ಯಾರಾದರೂ ವೈದ್ಯರಿದ್ದರೆ ಕೇಳಿ, ಅವರೆಲ್ಲ ಹೇಳ್ತಾರೆ ಭೋಜನ ವಿಧಿ ಅಂತಕ್ಕಂಥದ್ದೇ ಒಂದು ತಂತ್ರಶಾಸ್ತ್ರದ ಒಂದು ಭಾಗ ಇದೆ. ಊಟವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಕಾದ ಒಂದಿನ ಪ್ರೋಗ್ರಾಮ್ ಮಾಡಬಲ್ಲೆ ನಾನು. ಊಟ ಮಾಡುವ ವಿಧಿ ಮತ್ತು ವಿಧಾನ ಅದನ್ನು ಹೇಗಂದ್ರೆ ತಿನ್ನೋದಿಲ್ಲ. ಯಾಕೆಂದ್ರೆ ಅದು ಪರಬ್ರಹ್ಮ ವಸ್ತು. ಯಾಕೆ ಪರಬ್ರಹ್ಮ ವಸ್ತು ಅಂದರೆ ನಮಗೆ ಹೊಟ್ಟೆನೇ ಇಲ್ದಿದ್ದರೆ ನಾನು ಪ್ರೋಗ್ರಾಮ್ ಏನಕ್ಕೆ ಮಾಡ್ತಿದ್ದೆ? ಬಂದು ಇಲ್ಲಿ ಕೂತು ನೀವು ಆ್ಯಂಕರಿಂಗ್ ಯಾಕೆ ಮಾಡ್ತಿದ್ರಿ? ವಿಕ್ರಮ ಟಿ ಅವರು ಚಾನಲ್ ಏನಕ್ಕೆ ಇಟ್ಟಿರ್ತಿದ್ರು? ಎಲ್ಲ ಮಾಡೋದು ಹೊಟ್ಟೆಗಾಗಿ ಅಲ್ವಾ, ಗೇಣು ಬಟ್ಟೆಗಾಗಿ. ಆಮೇಲೆ ಅನ್ನ ಮೂಲಭೂತವಾಗಿರ್ತಕ್ಕಂತಹ ವಸ್ತು. ಆದ್ದರಿಂದ ಅಡುಗೆಯನ್ನು ಮಾಡ್ತಕ್ಕಂತಹವರು ಮನೆಯಲ್ಲಿ ಬಹಳ ಸ್ವಚ್ಛವಾಗಿ ಸ್ನಾನ ಮಾಡಿದ ನಂತರ ಅಡುಗೆ ಮಾಡಬೇಕು. ಸುಮಾರು ಮನೆಗಳಲ್ಲಿ ನಾನು ಕೇಳಿದ್ದು ನೋಡಿದ್ದು ಉಂಟು, ಅಡುಗೆಯನ್ನು ಮಾಡಿ ಆಮೇಲೆ ಸ್ನಾನ ಮಾಡಿ ಕ್ಲೀನಾಗಿ ಊಟ ಮಾಡ್ತಾರವರು. ಅದು ಬಹಳ ಕೆಟ್ಟದ್ದನ್ನು ಮತ್ತು ದರಿದ್ರವನ್ನು ಕೊಡುತ್ತೆ. ಬೇರೆಯವರು ಅಡುಗೆ ಭಟ್ಟರು ನೀವು ಇಟ್ಕೊಂಡಿದ್ದಾಗ ಕೂಡ ಅವರು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವರು ವ್ಯಗ್ರವಾಗಿರಬೇಕಾದರೆ ಅಡುಗೆಯನ್ನು ಮಾಡಬಾರ್ದು. ಅವರು ಮನಸ್ಸು ಬೈಕೊಂಡು ಅಡುಗೆ ಮಾಡಬಾರ್ದು. ನಿಮ್ಮ ಮನೆ ಅಡುಗೆಯವರು ನಿಮ್ಮ ಆರೋಗ್ಯ ಕೆಡುತ್ತೆ. ಚಿಕ್ಕ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳ್ತೀನಿ ನಾನು. ಶಿವಾಜಿ ಮಹಾರಾಜರ ಹೆಸರು ಯಾರು ಕೇಳಿಲ್ಲ? ಛತ್ರಪತಿ ಶಿವಾಜಿ ಯಾರು ಕೇಳಿಲ್ಲ ಅಲ್ವಾ? ನಮ್ಮ ಸನಾತನ ಧರ್ಮಕ್ಕೋಸ್ಕರ ಎಷ್ಟು ಒದ್ದಾಡಿದಂಥ ಮಹಾನುಭಾವ ಆತ. ಅವರ ತಾಯಿ ಜೀಜಾಬಾಯಿಯವರು. ಒಂದು ದಿನ ಜೀಜಾಬಾಯಿಯವರು ಇದ್ದರು, ಅವರ ದಾದಿ ಪಕ್ಕದಲ್ಲಿ ಕೆಲಸದಾಕೇನೂ ಇದ್ದರು. ಅದೇನಾಯಿತು ಅಂತಂದರೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಛತ್ರಪತಿ ಶಿವಾಜಿ ಹುಟ್ಟಿದಾಗಲೇ ಆ ಕೆಲಸದಾಕೆಗೂ ಒಂದು ಮಗು ಹುಟ್ಟಿತ್ತು. ಅರಮನೆಯಲ್ಲಿ ಇದ್ದರು. ಜೀಜಾಬಾಯಿಯವರು ಸ್ನಾನಕ್ಕೂ ಬಹುಶಃ ಎಲ್ಲಿಗೋ ಹೋಗಿದ್ದರು. ಛತ್ರಪತಿ ಶಿವಾಜಿಯಾಗ ಒಂದು ಕಂದ ಚಿಕ್ಕ ಕೂಸದು, 4-5 ತಿಂಗಳ ಕೂಸು, ವಿಪರೀತ ರಚ್ಚೆ ಹೇಳಿ ಅಳಕ್ಕೆ ಶುರು ಮಾಡ್ತು. ಇನ್ನು ರಾಣಿ ಬಂದರೆ ಎಲ್ಲಿ ಬೈತಾರೋ, ಜೀಜ ಅಮ್ಮ ಅಮ್ಮ ಅಂತ ಕೂದ್ರು, ಬರಲಿಲ್ಲ. ಈಕೆ ಏನು ಮಾಡೋದು, ಎತ್ತಿಕೊಂಡು ತನ್ನ ಎದೆ ಹಾಲು ಕುಡಿಸಿದ್ಲು. ಯಾರು? ಆ ದಾದಿ. ಯಾರಿಗೆ? ಛತ್ರಪತಿ ಶಿವಾಜಿ ಚಿಕ್ಕ ಮಗುವಾಗಿದ್ದಾಗ. ಅದು ಸರಿಯಾಗಿ ಅದೇ ಸಮಯಕ್ಕೆ ಜೀಜಾಬಾಯಿಯವರು ಬರ್ತಾರೆ. ನೋಡ್ಬಿಟ್ಟು ಆಕೆಯನ್ನು ಬೈದು ಆ ಮಗುವನ್ನು ಕಿತ್ಕೊಂಡು ಆ ಮಗುವಿನ ಗಂಟಲಿಗೆ ಬೆರಳಾಕಿ ವಾಂತಿ ಮಾಡಿಸ್ತಾರೆ. ಆ 3 ತಿಂಗಳ 4 ತಿಂಗಳ ಮಗುವಿಗೆ. ಈಕೆ ಬಹಳ ಪರಮಾಶ್ಚರ್ಯ ಅನಿಸುತ್ತೆ, ಏನು ಪೆದ್ದ ಮಾಡುತ್ತೆ ಚಿಕ್ಕ ಮಗುಗೆ, ನಾನು ಕೆಲಸದವಳು ಹಾಲು ಕುಡಿಸ್ಬಾರ್ದೆ ಅಂತ. ಇದಕ್ಕೆ ವಿರೋಧ ಬರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಇದು ಇತಿಹಾಸದಲ್ಲಿ ಇರೋದು ಹೇಳ್ತಾ ಇದ್ದೀನಿ ಅಷ್ಟೆ. ಆನಂತರದಲ್ಲಿ ಆಯಿತು, ಬೆಳೆದ್ರು, ಎಲ್ಲ ಆಗೋಯಿತು. ಈತ ಪ್ರೌಢಾವಸ್ಥೆಗೆ ಬಂದ ನಂತರದಲ್ಲಿ ಯಾರು? ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗ್ತಾರೆ. ಒಂದು ಕಡೆ ಯುದ್ಧ ಮಾಡ್ತಾ 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 ಇದ್ದಕ್ಕಿದ್ದ ಹಾಗೆ ಭಯ ಆವರಿಸುತ್ತೆ ಅವ್ರನ್ನ. ಯಾರು? ಶಿವಾಜಿಗೆ ವಿಪರೀತವಾದಂಥ ಭಯ ಬರುತ್ತೆ. ಏನು ಮಾಡ್ತಾರೆ ಅಂದರೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಪೊಟರೆಯಲ್ಲಿ ಕಲ್ಲಿನ ಸೊಂದೆಯಲ್ಲಿ ಹೋಗ್ಬಿಟ್ಟು ಒಂದು 10-15 ನಿಮಿಷ ಔತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಹೊರಗೆ ಬರಲಿಕ್ಕೆ ಧೈರ್ಯ ಬರೋದಿಲ್ಲ. ಒಂದು 20 ನಿಮಿಷ ಆದ ನಂತರ ಸರಿ ಹೋಗುತ್ತೆ.
ಯುದ್ಧವನ್ನು ಮಾಡಿ ಜಯಶೀಲರಾಗಿ ಮನೆಗೆ ಬಂದುಬಿಟ್ಟು ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾರೆ, ಅಮ್ಮ ಇವತ್ತು ವಿಚಿತ್ರವಾದ ಘಟನೆ ನಡೆಯಿತು. ಯಾಕಪ್ಪ ಏನಾಯಿತು? ಇದ್ದಕ್ಕಿದ್ದಂಗೆ ಭಯ ಬಂದುಬಿಡ್ತಮ್ಮ ನನಗೆ. ಇದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಒಂದು 20 ನಿಮಿಷಗಳ ಕಾಲ ನಾನು ಹೋಗಿ ಅವತ್ಕೊಂಡು ಕೂತ್ಬಿಟ್ಟಿದ್ದೆ. ಆಮೇಲೆ ಹೊರಗೆ ಬಂದು ಯುದ್ಧ ಮಾಡಿದೆ, ಗೆದ್ದೆ ಅಂತ ಇಟ್ಕೋ. ಆವಾಗ ತಾಯಿ ಹೇಳ್ತಾರಪ್ಪ ಸದ್ಯ ದೋಷ ನಿವಾರಣೆ ಆಯಿತು ಅಂತ. ದೋಷ ನಿವಾರಣೆ ಆಯಿತು ಅಂತ ಏನಾಯ್ತಮ್ಮ ಅಂದರೆ ಈ ಕಥೆಯನ್ನು ವೃತ್ತಾಂತವನ್ನು ಶಿವಾಜಿ ಮಹಾರಾಜರಿಗೆ ಹೇಳ್ತಾರಂತೆ. ಯಾಕೆ ಹೇಳಿ ಕರೆದುಕೊಂಡು ಬಂದು ದೇವರಿಗೆ ಭವಾನಿ ಅಮ್ಮನವರಿಗೆ ನಮಸ್ಕಾರ ಮಾಡಿಸಿ, ಇನ್ನಿನ್ನು ಭಯ ಜೀವನದಲ್ಲಿ ನಿನ್ನ ಭಯನೇ ಆಗಲ್ಲ, ಹೋಗೋ ಮಗು, ಯಾಕಮ್ಮ ಆಕೆ ತಾಯಿ ಅಲ್ವೇ, ಕುಡಿಸಿದ್ರೆ ಏನು ತಪ್ಪು ಅಂತ ಶಿವಾಜಿ ಮಹಾರಾಜರು ನೋಡಿ ಕೇಳಿದ್ರು, ಪ್ರಶ್ನೆ ಮಾಡ್ತಾರೆ. ಆಗ ತಾಯಿ ಹೇಳ್ದಂತೆ, ಇಲ್ಲಪ್ಪ ಆಕೆನೂ ತಾಯಿನೇ, ಆಕೆನೂ ನನ್ನಂತೆ ಹೆಂಗಸೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ತಾಯಿಯಾದವಳು ಯಾವ ಭಾವನೆಯಿಂದ ಮಗುವಿಗೆ ಹಾಲನ್ನು ಕುಡಿಸುತ್ತಾಳೋ ಆ ಗುಣಗಳು ಆ ಮಗುವಿನಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಅಡುಗೆ ಮಾಡಬೇಕಾದರೆ ನಿಮ್ಮ ಭಾವನೆ ಏನಿರುತ್ತೋ ಆ ಭಾವನೆಗಳು ಅನ್ನದಲ್ಲಿ ರಸವಾಗಿ ಪರಿಣಮಿಸುತ್ತೆ. ಅದೇ ರೀತಿಯಾಗಿ ಊಟ ಮಾಡಬೇಕಾದರೆ ಮನೆಯವರೆಲ್ಲರೂ ಕೂತು ನಗುನಗುತ್ತಾ ಒಳ್ಳೆಯ ವಿಚಾರಗಳನ್ನು ಮಾತಾಡಿಕೊಂಡು ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ನಮಗೆ ರಕ್ತಗತವಾಗಿ ನಮ್ಮ ದೇಹವನ್ನು ದೃಢವಾಗಿ ನಮ್ಮ ಬುದ್ಧಿಯನ್ನು ಚೆನ್ನಾಗಿ ಚಿಗುರು ರೀತಿಯಲ್ಲಿ ಮಾಡುತ್ತೆ. ಪಕ್ಕದ ಮನೆಯವ್ರನ್ನ ಬೈಕೊಂಡು ಯಾರ್ಯಾರ ಜೊತೆಯಲ್ಲಿ ಓಡೋದ್ರು ಅಂತ ಹೇಳಿ ವಿಚಾರವನ್ನು ಮಾತಾಡಿಕೊಂಡು, ಅಯ್ಯೋ ಅದು ಮಾಡಿದೆ ದುಡ್ಡು ನಷ್ಟ ಆಗೋಯ್ತು ಅಂದರೆ ಮತ್ತೆ ನಾಳೆ ಮತ್ತೆ ನಷ್ಟ ಆಗುತ್ತೆ ನಿಮಗೆ. ಆಮೇಲೆ ಒಬ್ಬರೇ ಕೂತಾಗ ಏನಾಗುತ್ತೆ, ಊಟಕ್ಕೆ ಏನಾಗುತ್ತೆ ಅಂದರೆ ನಮಗೆ ಒಬ್ಬರೇ ಇದ್ದಾಗಲೇ ಚಿಂತೆಗಳು ನಮ್ಮನ್ನು ಕಾಡೋದು. ಅದು ಊಟ ಮಾಡುವ ಕಾಲದಲ್ಲಿ ಸೂತರಾಮ್ ಒಬ್ಬರು ಊಟ ಮಾಡಬಾರ್ದು ಅಂತ ಶಾಸ್ತ್ರ. ಯಾಕೆಂದರೆ ಈ ಕಾರಣಕ್ಕೋಸ್ಕರ ಕೆಟ್ಟ ಭಾವನೆಗಳು ಬರಬಾರ್ದು. ಊಟ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಪರಿಷತ್ತುಗಳಲ್ಲಿ ಮತ್ತು ಈ ಹಬ್ಬ ಹರಿದಿನಗಳಲ್ಲಿ, ರಥೋತ್ಸವಗಳಲ್ಲಿ, ಮಠಮಾನ್ಯಗಳಲ್ಲಿ ಇವತ್ತಿಗೂ ಒಂದು ಪ್ರತೀತಿ ಇದೆ. ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಅಂತ ಒಬ್ಬ ಅಂತಾನೆ, ಜೈ ಜಯರಾಮ್ ಅಂತ ಎಲ್ಲರೂ ಕೂಗ್ತಾರೆ. ಅಂದರೆ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಿಕೊಂಡು ತಿಂದಾಗ ರಾಮದೇವರು ನೆನೆಸ್ಕೊಂಡು ತಿಂದರೆ ರಾಮನ ಒಂದು ಅಂಶ ಬರಲಿ ಬಿಡಿ, ನಾವು ಸಾರೋದ್ಧಾರ ಆಗಿ ಹೋಗ್ತೀವಿ. ಧರ್ಮದ ಸ್ವರೂಪ ಇಡೀ ಧರ್ಮವನ್ನು ಹೀಗೆಲ್ಲ ಸೇರಿಸಿ ಎರಕ ಹೋಯಿದರೆ ಒಬ್ಬ ಶ್ರೀರಾಮ ಅಂತ. ಆ ರೀತಿಯಾದಂತಹ ಮಹಾನುಭಾವರ ಛತ್ರಪತಿ ಶಿವಾಜಿ ನೆನೆಸ್ಕೊಂಡು ಮಾಡಿ ಊಟ ಪೌರುಷ ಬರಲಿ ನಮಗೆ ಅಲ್ವಾ. ಆ ರೀತಿಯಾದಂತಹ ಧನಾತ್ಮಕವಾದಂತಹ ಮಾತುಗಳು ಯಾವಾಗ ಬರುತ್ತೆ ಅಂದರೆ ನಮ್ಮವರು ತಮ್ಮವರು ಇದ್ದಾಗ. ಪರಿಚಯ ಇಲ್ಲದವ್ರ ಜೊತೆ ನಿಮ್ಮನ್ನು ಕೂಡಿಸಿದ್ರೆ ಏನು ಮಾತಾಡ್ತೀರಿ ನೀವು? ಆ ರೀತಿಯಾಗಿ ಎಲ್ಲರೂ ಒಂದು ಕಡೆ ಕೂತು ಊಟ ಮಾಡಬೇಕು ಅಂತ ಹೇಳಿದ ಈ ಕಾರಣಕ್ಕಾಗಿ, ಬೇರೆ ಯಾವುದೂ ಅಲ್ಲ. ಇದು ಮನೋವೈಜ್ಞಾನಿಕವಾದ ಒಂದು ಕಾರಣಗಳಿಗಾಗಿ ಎಲ್ಲರೂ ಕೂತು ಊಟವನ್ನು ಮಾಡಬೇಕು. ನೆಲದ ಮೇಲೆ ಕೂತು, ಅದು ಸುಖಾಸನದಲ್ಲೋ ಪದ್ಮಾಸನದಲ್ಲಿಯೋ ಕುಳಿತುಕೊಂಡು ಊಟ ಮಾಡಬೇಕು. ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದು, ಟಿ ವಿ ನೋಡ್ತಾ ಊಟ ಮಾಡೋದು, ಸೋಫಾ ಮೇಲೆ ಕೂತ್ಕೊಂಡು ತಿಂತಕ್ಕಂಥದ್ದು, ಇವೆಲ್ಲವೂ ಕೂಡ ಅಂತಹ ಉತ್ತಮತೆಯನ್ನು. ಆಮೇಲೆ ಹಾಸಿಗೆ ಎಲ್ಲದಕ್ಕಿಂತ ಕೆಡಕು ಜಾಗ ಊಟ ಮಾಡುವುದಕ್ಕೆ. ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರದು. ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಬರುತ್ತೆ. ನಾನು ಆವಾಗ ಕೇಳಿದ್ದಾರೆ ಹುಡುಗರು, ನಾನು ಸುಮಾರು ಜನ ಹುಡುಗ ನಾನು ಹೇಳಿದ್ದೇನೆ, ಹಾಗಾದ್ರೆ ನಾಳೆಯಿಂದ ಬಚ್ಚಲ ಮನೆಯಲ್ಲೂ ಮಾಡು ಅಂತ. ಸ್ನಾನ ಮಾಡ್ತೇನೆ ಊಟನೂ ಮಾಡಿಬಿಡ್ಬೋದಲ್ಲ, 2 2 in 1 ಆಗೋಗುತ್ತಲ್ಲ. ಅದು ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಇದು ಕೂಡ ಸಾಧ್ಯ ಆಗೋದಿಲ್ಲ. ವಿತಂಡವಾದ ಮಾಡ್ತಾ ಕೂತ್ರೆ ನಾವು ಅದಕ್ಕೆ ಉತ್ತರ ಇಲ್ಲ. ಕೊಡ್ಬೋದು ಉತ್ತರ, ಬಟ್ ಈ ಥರ ಕೊಡಬೇಕಾಗಿ ಬರುತ್ತೆ. ಆದ್ದರಿಂದ ಈ ರೀತಿಯಾಗಿ ಊಟವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಮನೆಯಲ್ಲಿ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ಮಾಡಬೇಕು. ನಿಮ್ಮ ತಂದೆ 1 ವರ್ಷ ಸಂಪಾದನೆ ಮಾಡಿದ್ದು ನೀವು 1 ತಿಂಗಳಲ್ಲಿ ಇವತ್ತಿನ ದಿವಸ ಮಾಡ್ತಾ ಇರಬಹುದು. ಈಗ ರಿಟೈರ್ ಆಗಿ ಮನೇಲಿ ಕೂತಿರಬಹುದು. ನಿಮ್ಮ ತಾಯಿ ಕೈಲಾಗದೇ ಇರಬಹುದು. ನಿಮ್ಮ ಅಜ್ಜಿ ತಾತನಿಗೆ ಇನ್ನೂ ಕೈಲಾಗದೇ ಇರ್ಬೋದು. ಅವರು ಮಂಚವನ್ನು ಹಿಡಿದಿರಬಹುದು. ನೀವು ಹೇಳೋದು ಏನೂ ಅರ್ಥ ಆಗಲ್ಲ. ಅವರಿಗೆ ಮೊಬೈಲು ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ಕಂಪ್ಯೂಟ್ರ್ ಅಂದ್ರೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ನೀವು ನಿಮಗೆ ತಂದೆಗೆ ತಂದೆ ಅಲ್ಲ. ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಅಜ್ಜಿ ತಾತನಿಗೆ ನಾವು ಅಜ್ಜಿ ತಾತ ಅಲ್ಲ, ನಾವು ಮೊಮ್ಮಕ್ಕಳು. ಆದ್ದರಿಂದ ಅವರ ಸ್ಥಾನಕ್ಕೆ, ಅವರ ಒಂದು ವಯಸ್ಸಿಗೆ ಎರಡಕ್ಕೂ ನಾವು ಬೆಲೆಯನ್ನು ಕೊಟ್ಟು ಕನಿಷ್ಠ 1 ವಾರಕ್ಕೊಮ್ಮೆ ಆದರೂ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ಬಹಳ ಶ್ರೇಯಸ್ಸನ್ನು ಮಾಡುತ್ತೆ. ತಂದೆಗೆ ನಮಸ್ಕಾರ ಮಾಡಿದ್ರೆ ರವಿ ದೋಷ ಹೋಗುತ್ತಮ್ಮ, ಸೂರ್ಯ ದೋಷ ಹೋಗುತ್ತೆ, ಕಣ್ಣು ಸರಿ ಹೋಗುತ್ತೆ, ಹಾರ್ಟ್ ಸರಿ ಹೋಗುತ್ತೆ, ಕೆಲಸ ಸರಿ ಹೋಗುತ್ತೆ. ಚಂದ್ರ ತಾಯಿ ನಮಸ್ಕಾರ ಮಾಡಿದ್ರೆ ಮನೋರೋಗ ಹೋಗುತ್ತೆ, ಚರ್ಮರೋಗಗಳು ಹೋಗುತ್ತೆ, ರಕ್ತರೋಗ ಹೋಗುತ್ತೆ ಮತ್ತು ಕಾಂತಿ ಹೆಚ್ಚುತ್ತೆ, ಮನಸ್ಸಿಗೆ ನೆಮ್ಮದಿ ಬರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಅಣ್ಣ ತಮ್ಮ ಇವರ ಜೊತೆ ಬಾಂಧವ್ಯ ನೀವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಹೊಡೆದಾಟ ಬಡದಾಟಗಳು ಹೊರಟೋಗುತ್ತೆ ಜೀವನದಲ್ಲಿ. ಮೊಕದ್ದಮೆ ಇರ್ತಕ್ಕಂಥವ್ರು ಮಾಡಿ ನೋಡಿ. 4ನೆಯದ್ದು ಸೋದರಿಕೆಯಲ್ಲಿ ಒಳ್ಳೆಯ ಒಡಂಬಡಿಕೆ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇವ್ರ ಜೊತೆಯಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು, ಪ್ರೀತಿಯ ಮಾತುಗಳು ಆಡ್ತಕ್ಕಂಥದ್ದು. ಆ ಪ್ರೀತಿ ಮಾತುಗಳು ನಿಮಗೇನು ಮಾಡುತ್ತೆ ಅಂತಂದರೆ ನಿಮ್ಮ ವಾಗ್ಝರಿಯನ್ನು, ನಿಮ್ಮ ವಾಗ್ವೈಖರಿಯನ್ನು ಹೆಚ್ಚಿಸುತ್ತೆ. ಇದನ್ನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಮಾಡಿ ಇವರು ಇದನ್ನು ಅನುಭವಿಸಿದ್ದಾರೆ. ಅದೇ ರೀತಿಯಾಗಿ ತಾಯಿ ತಂದೆ
ಅಜ್ಜಿ ತಾತನ ಗೌರವಿಸೋದರಿಂದ ಹಣಕಾಸಿನ ಸುವ್ಯವಸ್ಥೆ, ಒಳ್ಳೆಯ ಮಕ್ಕಳು ಹುಟ್ಟತಕ್ಕಂಥದ್ದು, ಮದುವೆ ಆಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಎಲ್ಲಿಂದ ಕಸ ಗುಡಿಸೋನಿಂದ ಹಿಡಿದು, ಸೆಕ್ಯೂರಿಟಿಯಿಂದ ಹಿಡಿದು, ಡ್ರೈವರಿಂದ ಹಿಡಿದು ಎಲ್ಲರನ್ನು ಅವರನ್ನು ಮನುಷ್ಯರಂತೆ ಮಾಡುವುದರಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ. ಇದು ಆಶ್ಚರ್ಯ ಆಗುತ್ತೆ ಎಷ್ಟೋ ಜನಕ್ಕೆ. ಮತ್ತು ದರಿದ್ರ ನಿಮ್ಮ ಹತ್ರ ಬರಲ್ಲ, ದುಃಖ ಬರುವುದಿಲ್ಲ. ಇದಿಷ್ಟು ಎಲ್ಲ ಆಚರಣೆ ಮಾಡ್ತೀವಿ ನಾವು, ಇಷ್ಟು ಮನೆಯಲ್ಲೇ ಮಾಡ್ತಕ್ಕಂಥದ್ದಾಗಿದೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿರೋದು ಏನು ಅಂದರೆ, ಹೆಣ್ಣು ಮಕ್ಕಳು ಮನೆ ಹೊಸ್ತಿಲನ್ನು ದಾಟಿ ಹೊರಗಡೆ ತಲೆ ಬಾಚ್ಕೋಬಾರ್ದು. ದೀಪ ಹಚ್ಚುವ ಸಮಯದಲ್ಲಿ ತಲೆ ಬಾಚಬಾರದು. ಇದಕ್ಕೆ ಯೋಗಿಕವಾದ ಅರ್ಥ ಇದೆ. ಮತ್ತೊಂದು ಕಾರ್ಯಕ್ರಮವನ್ನು ಮಾಡಿ ಹೇಳಬೇಕಾಗತ್ತೆ. ಆ ಜಡೆ ಯಾಕೆ ಹೆಣಿತಿದ್ರು ಅನ್ನೋದಕ್ಕೂ ಒಂದು ಯೋಗ ಇದೆ, ಯೋಗಿಕವಾದ ಅರ್ಥ ಉಂಟು ಅದಕ್ಕೆ. ಆ ಸಮಯದಲ್ಲಿ ಅದರಲ್ಲೂ ಕೂಡ ಮನೆ ಹೊಸ್ತಲನ್ನು ದಾಟಿ ತಲೆಯನ್ನು ಬಾಚಿಕೊಳ್ತಕ್ಕಂಥದ್ದು ಮಾಡಬಾರದು. ಆಮೇಲೆ ಮುತ್ಸಂಜೆ ಹೊತ್ತಿನಲ್ಲಿ ಮನೆಯ ಕಸವನ್ನು ಗುಡಿಸಬಾರದು. ಆಮೇಲೆ ಮನೆಯ ಮುಂದೆ ಯಾರಾದರೂ ಮನೆಯಿಂದ ಹೊರಡ್ತಾರಲ್ಲ, ಮನೆಯ ಮುಂದೆ ನೀರು ಹಾಕಬಾರ್ದು. ಮನೆಯಿಂದ ಕೆಲಸದ ನಿಮಿತ್ತ ಯಾರೋ ಹೋದರು, ಮನೆಯಿಂದ ಹೀಗೆ ಹೊರಟರು, ಆ ಕಡೆ ಹೋದ ತಕ್ಷಣ ಮನೆ ಮುಂದೆ ನೀರು ಹಾಕ್ಬಿಟ್ಟು ರಂಗೋಲಿ ಇಡೋದು ಮಾಡಬಾರ್ದು. ಹೊರಡೋದಕ್ಕಿಂತ ಮುಂಚಿತವಾಗಿ ನೀರು ಹಾಕಿ ರಂಗೋಲಿಯನ್ನು ಇಟ್ಟು ಬಿಟ್ಟಿರಬೇಕು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿರೋ ಅಂಶ ಏನು ಅಂತಂದರೆ, ಸುಖ ಶಾಂತಿಗೋಸ್ಕರ ನೀವು 10 ಜನ ಇರ್ತೀರ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ 4 ಜನ ಮನೆಯಿಂದ ಹೊರಡ್ತಾರೆ. ಹೊರಟ ತಕ್ಷಣ ಸ್ನಾನಕ್ಕೆ ಹೋಗಬಾರ್ದು, ಒಬ್ಬರೂ ಕೂಡ ಹೋಗಬಾರ್ದು. ಕನಿಷ್ಠ ಒಂದು 10 ನಿಮಿಷ ಬಿಟ್ಟಾದರೂ ಸ್ನಾನ ಆನಂತರದಲ್ಲಿ ಮಾಡಬೇಕು. ಇದು ಹೋದವರ, ಮನೆ ಬಿಟ್ಟು ಹೊರಗೆ ಹೋಗಿರ್ತಕ್ಕಂಥವರ ಆಯುಷ್ಯ ಹೆಚ್ಚಿ ಅಪಘಾತವನ್ನು ಕಡಿಮೆ ಮಾಡುತ್ತೆ, ನಿಮಗೆ ಸಂಕಟವನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಿದೆ. ಆಮೇಲೆ ಜೋರಾಗಿ ಹಾಡು ಹೇಳ್ಕೋತಾ ಸ್ನಾನವನ್ನು ಮಾಡಬಾರ್ದು. ಸ್ನಾನ ಮಾಡಬೇಕಾದ್ರೆ ಮಾತಾಡ್ತಾ, ಕಿರ್ಚಾಡ್ತಾ, ಹಾಡು ಹೇಳ್ತಾ ಸ್ನಾನ ಮಾಡಿದ್ರೆ ತೇಜಸ್ಸು ಕಡಿಮೆ ಆಗುತ್ತೆ. ಆಮೇಲೆ ಊಟ ಮಾಡ್ತಾ ಇರಬೇಕಾದ್ರೆ ವಿಪರೀತ ಮಾತಾಡಬಾರ್ದು. ಸಂತೋಷಕರವಾದ ವಿಚಾರ, ದೈವಾತ್ಮಕವಾದ ವಿಚಾರ ಮಾಡಿ, ಹೃದಯವಾಗಿರ್ತಕ್ಕಂಥ ವಿಚಾರಗಳು ಮಾತಾಡಿ. ಆದರೆ ವಿಪರೀತ ಬೇರೆ ಬೇರೆ ಮಾತನಾಡೋದು ಆಯುಷ್ಯ ಕ್ಷೀಣಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದು ಬಹಳ ದಿನನಿತ್ಯದಲ್ಲಿ ಯಾವುದೇ ಹಣಕಾಸಿನ ಖರ್ಚು ಇಲ್ಲದೆ ಮಾಡಬಹುದಾಗಿರ್ತಕ್ಕಂಥದ್ದಾಗಿದೆ. ಇಷ್ಟನ್ನು ಮಾಡಿದರೆ ಬಹುಶಃ 100ರಲ್ಲಿ ಒಂದು 60% ದೋಷಗಳನ್ನು, ತೊಂದರೆಗಳನ್ನು ನಾವು ಜೀವನದಿಂದ ತೆಗೆದುಹಾಕ್ಕೊಂಡು ಬಿಡಬಹುದು. ಆಮೇಲೆ ಸಂಜೆ ಆಯ್ತು, ಈಗ ಇಷ್ಟೆಲ್ಲ ಆದಮೇಲೇನು ನಾವು ಮಲಗಬೇಕೀಗ. ಮಲಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಹಾಸಿಗೆ ಮೇಲೆ ಹಾಸಿದಂತಹ ಒಂದು ಬಟ್ಟೆಯನ್ನು ಹೊದ್ದುಕೊಳ್ತಕ್ಕಂಥ ಹೊದ್ದಿಕೆಯನ್ನು ಎರಡರನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಕನಿಷ್ಠ ಅದನ್ನು ಕೊಡವಿ ಮಲಗ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಪೂರ್ತಿ ಕತ್ತಲೆಯ ಕೋಣೆಯಲ್ಲಿ ಮಲಗಬಾರ್ದು. ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಈ ಬೆಡ್ ಲೈಟ್ ಅಂತ ಇತ್ತಲ್ಲ, ಫುಟ್ ಲೈಟ್ ಅಂತೆಲ್ಲ ಬಂದಿರೋದು ಅದೇ ಕಾರಣಕ್ಕೆ. ಅದರಲ್ಲಿ 2-3 ಅರ್ಥಗಳಿವೆ. ಮೊದಲನೇ ಅರ್ಥ ಏನಂದ್ರೆ, ಎದ್ದ ತಕ್ಷಣ ಎಲ್ಲ ಓಡೋಬೇಕಾದ್ರೆ ಎಡು ಬೀಳಬಾರ್ದು ಅಂತಕ್ಕಂಥದ್ದು ಭೌತಿಕವಾದ ಅರ್ಥ. ಆದರೆ ಮನೆಯಲ್ಲಿ ದೀಪದ ಬೆಳಕು ಎಲ್ಲಿರುತ್ತೋ ಅಲ್ಲಿ ಯಾವುದೇ ದುಷ್ಟಶಕ್ತಿ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ ಅಂತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಉಕ್ತಿ ಇದೆ. ಭೌತಿಕವಾದ ಅರ್ಥದಿಂದಲೋ ಅಥವಾ ಈ ಥರ ಅರ್ಥ, ಒಟ್ಟಿನಲ್ಲಿ ದೀಪ ಚಿಕ್ಕದಾಗಿ ಇರಬೇಕೆಲ್ಲೋ ಒಂದು ಕಡೆ, ಅಂತಹ ಸ್ಥಳದಲ್ಲಿ ಮಲಗ್ತಕ್ಕಂತಹ ಒಂದು ಅಭ್ಯಾಸವನ್ನು ಮಾಡುವುದು. ಮತ್ತು ಸೂರ್ಯ ಉದಯಕ್ಕೆ ಮೊದಲು ಹೇಳ್ತಕ್ಕಂಥದ್ದು. ನಮ್ಮ ತಂದೆಯವರು ಹೇಳ್ತಾ ಇದ್ದರು ನಮಗೆ ಚಿಕ್ಕ ವಯಸ್ಸಿನಲ್ಲಿ, ಸೂರ್ಯ ಹುಟ್ಟಿದ ಮೇಲೆ ಯಾರು ಹೇಳ್ತಾನೋ ಅವನಿಗೆ ಆರೋಗ್ಯ ಹೊರಟೋಗೋದು ಕಣಯ್ಯ, ಎರಡನೇದು ಅವನಿಗೆ ಉದ್ಯೋಗದಲ್ಲಿ ತೊಂದರೆ ಆಗ್ಬಿಡುತ್ತೆ ಕಣಯ್ಯ ಅಂತ ಹೇಳೋರು. ಈಗ ಇತ್ತೀಚಿನ ದಿನಗಳಲ್ಲಿ ನನ್ನ ನಗು ಬಂದುಬಿಡುತ್ತೆ ನನಗೆ. ಅಮೇರಿಕಕ್ಕೆ ನಾನು ಹೋದಾಗ ಒಬ್ಬರು ಹೇಳಿದ್ರು, ಗುರುಗಳೇ ಒಬ್ಬರೊಂದು ಆರ್ಟಿಕಲ್ ಬರೆದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ ಅಂತ ಒಬ್ಬರೇ ಹೇಳಿದ್ರು. ಏನು ಹೇಳಿ ಅಂತಂದೆ. ನಮಗೆ ಭಾಳ ಬೇಕಾದವರು ಅವ್ರು ಹೇಳ್ತಾರೆ, ಎದ್ದ ತಕ್ಷಣ ಬೆಳಗ್ಗೆ ಮೇಕ್ ಯುವರ್ ಬೆಡ್ ಅಂತ ಹೇಳ್ತಾರೆ ಗುರುಗಳೇ ಅವರು. ಮೇಕ್ ಯುವರ್ ಬೆಡ್ ಅಂತಂದ್ರೆ ಹೊದ್ಕೊಂಡಿರೋದನ್ನು ಮಡಚಿ ಪಕ್ಕಕ್ಕೆ ಇಟ್ಟು ನಿನ್ನ ಹಾಸಿಗೆಯನ್ನು ಸರ್ ಮಾಡು. ನಾವು ಅನಾದಿ ಕಾಲದಿಂದ ಇದೇ ತಾನೇ ಭಾರತೀಯರು ಮಾಡ್ತಾ ಬಂದಿದ್ದು. ನಮ್ಮ ಅಜ್ಜಿ ತಾತ ಮುತ್ತಾತ ಹಾಸಿಗೆ ಸರಿಯಾಗಿ ಮಡಚಿ ಪಕ್ಕಕ್ಕೆ ಇಡೋ. ಇದನ್ನೇ ಏನು ಪಾಶ್ಚಿಮಾತ್ಯರು ಮೇಕ್ ಯುವರ್ ಬೆಡ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಅದು ದೊಡ್ಡದಾ? ಯಾಕೆ ನಮ್ಮವ್ರು ಹೇಳಿದ್ರೆ ಏನು ಇಷ್ಟವಾಗಲ್ವ ಇವರಿಗೆ? ಅಮೇರಿಕದಲ್ಲಿರೋರು, ನಮ್ಮವರು, ಬೆಂಗಳೂರವ್ರು ಇದು ನನಗೆ ಹೇಳಿದ್ರು. ನಾನು ಹೇಳಿದೆ ಭಾಳ ಚೆನ್ನಾಗಿದೆ ಸರ್ ಮಾಡಿ ಅಂದೆ. ಯಾಕಂದ್ರೆ ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು ಅಲ್ವಾ. ಇದೇ ಅಲ್ವ ಸರ್ ಹೇಳಿ ನಿಮ್ಮ ತಂದೆ ತಾತ ಅವಾಗ ಯಾಕೆ ಮಾಡಲಿಲ್ಲ ಅಂತ. ಅದು ಅಮೇರಿಕಕ್ಕೆ ಹೋಗಿ ಇವ್ರಿಗೊಂದು 60 ವರ್ಷ ಆಗಿ ಅದ್ಯಾವುದೋ ಒಂದು ಆರ್ಟಿಕಲ್ ಓದಿದಾಗ ಇವ್ರಿಗೆ ಪಾಪ ಆವಾಗ ಜ್ಞಾನೋದಯ ಆಯಿತು, ಏನು ಮೇಕ್ ಮೈ ಬೆಡ್ ಅಂತ. ಅಲ್ಲ, ಆ ರೀತಿಯಾಗಿ ಹಾಸಿಗೆಯನ್ನು ಪೂರ್ತಿ ಹೀಗೆ ಬಿಡಬಾರ್ದು. ಹಾಸಿರುವ ಹಾಸಿಗೆಯನ್ನು ಪೂರ್ತಿ ಬಿಡುವ ಹಾಗಿಲ್ಲ. ಶಾಸ್ತ್ರದಲ್ಲಿ ಅದಕ್ಕೆ ವಿರೋಧ ಉಂಟು. ಅದರ ಮೇಲೆ ಯಾವುದಾದ್ರೂ ಒಂದು ವಸ್ತು ಇಟ್ಟಿರ್ಬೇಕು. ಎಲ್ಲರ ಮೇಲೆ ಕಾಟುಗಳೀಗ ಅಲ್ವಾ, ಅದರ ಮೇಲೆ ಏನೇನೋ ಇದೆಯಲ್ಲ, ಏನದು ಹಾಸಿಗೆಗಳು ಏನಂತಾರೆ ಅದಕ್ಕೆ, ಫೋಮ್ ಬೆಡ್ಸು, ಅದು ಇದು ನಿಮ್ಮ ಶೇಪ್ ತೊಗೊಂಡ್ಬಿಡುತ್ತೆ ಮಲಗಿದಾಗ. ಅದೇನೇನೇ ಆಗಿರಲಿ, ಅದ್ರ ಮೇಲೆ ನೀವು ಎದ್ದು ಬಂದ ನಂತರದಲ್ಲಿ ಅದರ ಮೇಲೆ ಬೇರೆ ಯಾವ ಶಕ್ತಿಗಳು ಬಂದು ಮಲಗಬಾರ್ದು, ಪ್ರವೇಶ ಮಾಡಬಾರ್ದು ಅಂತ ಹೇಳಿ
ಅದರ ಮೇಲೆ ಯಾವುದಾದ್ರೂ ಒಂದು ವಸ್ತುವನ್ನು ಇಡಬೇಕು, ಕನಿಷ್ಠ ಯಾವುದಾದ್ರೂ ಒಂದು ವಸ್ತುವನ್ನು. ಆ ಥರ ಇಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಒಂದು ಸೂರ್ಯ ನಮಸ್ಕಾರ, ನೀವು ಮಿತ್ರಾಯ ನಮಃ ಸೂರ್ಯಾಯ ನಮಃ ಅಂತ 12 ಸೂರ್ಯ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿದ್ರೆ ಉತ್ತಮ, ಆರೋಗ್ಯಕ್ಕೂ ಒಳ್ಳೆಯದು, ಮೈ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗೋಗುತ್ತೆ. ಒಂದು ಚಿಕ್ಕದಾಗಿ ಒಂದು ವಾಕ್ ಮಾಡ್ತಾ ಬರ್ತಕ್ಕಂಥದ್ದು, ಒಂದು ಚಾರಣ ಹೋಗಿ ಬರ್ತಕ್ಕಂಥದ್ದು, ಸೂರ್ಯದೇವನನ್ನು ಸ್ಮರಿಸಿಕೊಂಡು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳುತ್ತೆ. ನಿಮಗೆ ಆರೋಗ್ಯ ಬೇಕು ಅಂದರೆ ಭಾಸ್ಕರ ಸೂರ್ಯನಿಂದ ಇಚ್ಛೆ ಪಡಬೇಕು, ಉಪಾಸನೆ ಮಾಡಬೇಕಂತೆ. ಆದ್ದರಿಂದ ಅಂತಹ ಸೂರ್ಯನಾರಾಯಣ ಸ್ವಾಮಿಯ ಒಂದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಕನಿಷ್ಠ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮಾಡಿದರೆ, ಕೈಕಾಲು ಮುಖ ತೊಳ್ಕೊಂಡ್ರು ಸಾಕು, ಸ್ನಾನ ಮಾಡಿದರೆ ಇನ್ನೂ ಪರಮಾದ್ಭುತ. ಇಷ್ಟು ನೀವು ಕನಿಷ್ಠ ಪಕ್ಷ ಮಾಡ್ತಾ ಬಂದರೆ ಬಹುಶಃ ನನ್ನ ಅನುಭವದಲ್ಲಿ, ನನ್ನ ಜೀವನದಲ್ಲಿ ನಾನು ಹೇಳಿರ್ತಕ್ಕಂಥವ್ರನ್ನು ಅಳವಡಿಸಿಕೊಂಡಾಗ ಆಗಿರ್ತಕ್ಕಂತಹ ಒಂದು ಬದಲಾವಣೆಯಲ್ಲಿ ಕನಿಷ್ಠ 70-75% ತೊಂದರೆಗಳನ್ನು ನಾವು ಬಹಳ ನೀಗಿಸಿಕೊಳ್ಳಬಹುದು. ಇಷ್ಟೇ ಇದೆ. ದರಿದ್ರ ಅಂದರೆ ಹಣ ಅಂದರೆ ಏನು ಅಂತಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಹೆಂಡತಿ ಮಕ್ಕಳು, ನೆರೆಹೊರೆಯವರು, ನಮ್ಮ ಸ್ನೇಹಿತರ ವರ್ಗ, ಸಂಬಂಧಿಕರ ವರ್ಗ ಎಲ್ಲ ನಗನಗ್ತಾ ಇರತಕ್ಕಂಥದ್ದೇ ಅಲ್ವ ಧನ ಅಂದರೆ, ದ್ರವ್ಯ ಅಂದರೆ. ದರಿದ್ರ ಅಂದರೆ ದುಡ್ಡು ಕಾಸು 10 ಕೋಟಿ ಇದೆ, ನಿಮ್ಗೆ ಆರೋಗ್ಯ ಇಲ್ಲ, ಯಾರಿಗೂ ಇವ್ರನ್ನ ಮಾತಾಡ್ಸೋನೇ ಇಲ್ಲ, ಇವ್ರು ಮೂಸ್ ನೋಡೋನೇ ಇಲ್ಲ, ಆ ದುಡ್ಡು ತೊಗೊಂಡು ಏನು ಮಾಡೋಣ ನಾವು ಅಲ್ವ? ನಮ್ಮ ಊರಲ್ಲಿರೋ ಅಷ್ಟೂ ದುಡ್ಡಿರುತ್ತೆ, ಅದನ್ನು ತಿನ್ನಬಾರ್ದು, ಇದು ತಿಂದರೆ ಹೆಚ್ಚು, ಇದು ತಿಂದರೆ ಕಡಿಮೆ, ಈ ರೀತಿಯಾಗಿ ಆಗಿ ಹೋಗುತ್ತೆ. ಆದ್ದರಿಂದ ನಿಜವಾಗಿರ್ತಕ್ಕಂತಹ ಆರೋಗ್ಯ, ನಿಜವಾಗಿರ್ತಕ್ಕಂತಹ ಸಾಹುಕಾರತನ, ನಿಜವಾಗಿರ್ತಕ್ಕಂತಹ ಶ್ರೀಮಂತಿಕೆ, ನಿಜವಾಗಿರ್ತಕ್ಕಂತಹ ಅಫ್ಲುಯೆನ್ಸಿ ಯಾವುದು ಅಂತಂದರೆ ಸುಖ, ಶಾಂತಿ, ಆರೋಗ್ಯ. ಇಷ್ಟೇ. ಇದಿಷ್ಟು ಕೂಡ ಈ ಹೇಳಿದಂತಹ ಚಿಕ್ಕಾಪುಟ್ಟ ಸೂತ್ರಗಳನ್ನು ಅಳವಡಿಸಿಕೊಂಡರೆ ಇದು ಜನಜನಿತವಾಗಿ ಬಂದಿರತಕ್ಕಂಥದ್ದು, ನಾನು ಹುಟ್ಟಾಕಿದ್ದಲ್ಲ. ನಮ್ಮ ತಂದೆಯವರು ನಮಗೆ ಹೇಳ್ತಿದ್ರು. ಚಿಕ್ಕಾಪುಟ್ಟ ಇನ್ನೊಂದು ಹೇಳ್ತಿದ್ರು, ಹರಿದಿರೋ ಬಟ್ಟೆಯನ್ನು ಇಟ್ಕೊಬಿಟ್ರೆ ಯಾವ ದರಿದ್ರ ಬರುತ್ತೆ ಅನ್ನೋರು ನಮ್ಮ ತಂದೆ. ಆ ರೀತಿಯಾಗಿ ಚಿಕ್ಕದಾಗಿ ಹರಿದಿದ್ರು ಕೂಡ ಆ ಬಟ್ಟೆಯನ್ನು ತ್ಯಜಿಸಿ ಬೇರೆ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಮಾಡೋದು ನಿಮಗೆ ಬಹಳ ಅನುಕೂಲವನ್ನು, ಬಹಳ ಶುಭವನ್ನು ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳೋದು. ಇಷ್ಟು ಮಾಡಿದ್ರೆ ಬೇಕಾದಷ್ಟು ಆಯಿತು. ಖಂಡಿತ ಗುರುಜಿ, ಮನೆಯಲ್ಲಿ ಎಲ್ಲರೂ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ, ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಬಹಳ ಸರಳವಾಗಿ ವಿವರಿಸಿದ್ದೀರಿ. ಅಲ್ಲಿ ಸಂಬಂಧಗಳ ಬಾಂಧವ್ಯದ ವೃದ್ಧಿ ಇದೆ, ಹಿರಿಯರನ್ನು ಗೌರವಿಸುವಂತಹ ಸದುದ್ದೇಶ ಇದೆ, ಇಡೀ ಜೀವನದ ಪಾಠ ಇದೆ. ಬಹುಶಃ ಈಗಿನ ಕಾಲಘಟ್ಟದಲ್ಲಿ ಹದಿಹರೆಯದ ಯುವಕ ಯುವತಿಯರು ಹೆಚ್ಚಾಗಿ ಇದನ್ನು ಕೇಳಿ ಅಳವಡಿಸಿಕೊಂಡ್ರೆ ಒಳಿತಾಗುತ್ತೆ ಅಂತ ಅನಿಸುತ್ತೆ. ಗುರುಜಿ, ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ. ವೀಕ್ಷಕರೇ, ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.